ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾತೆಲ್ಲ ಕಡಿಮೆ ಮಾಡಿ ಸ್ಟಾರ್ಟ್ ಆಯಿತು. ವಾಕ್ಯದ ಭಾಗ ಸ್ಟಾರ್ಟ್ ಆಯಿತು. ಪ್ರಾರ್ಥನೆ ಮಾಡುವ. ಪರಲೋಕದ ತಂದೆ, ಪ್ರಭು ರಕ್ಷಕನಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಇಷ್ಟರವರೆಗೆ ಆರಾಧನೆಯನ್ನು ಮುಗಿಸಿ, ವಿಜ್ಞಾಪನೆ ಪ್ರಾರ್ಥನೆಯನ್ನು ಮುಗಿಸಿ, ನಾವು ವಚನದ ಭಾಗಕ್ಕೆ ಬರುವಾಗ ನಿನ್ನ ನಾಮ ಹೊಂದೇ ಮಹಿಮೆಯಾಗಬೇಕು ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರ. ಯೇಸುವೆ, ನಿನ್ನ ಅಗ್ನಿ ಅಭಿಷೇಕದಿಂದ ನಮ್ಮನ್ನು ತುಂಬಿಸು. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಬೇಡಿ ಬಂದಿದ್ದೇನೆ ನನ್ನ ಪ್ರೀತಿ ಉಳ್ಳ ತಂದೆ. ಆಮೇನ್. ವಚನದ ಮೂಲಕ ನನ್ನ ಕೂಡ ಮಾತನಾಡಿಸಿ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯದಲ್ಲಿ ಬರೆದಿದೆ. ಮತ್ತು ವೇದ ಪಂಡಿತರು ಹೇಳ್ತಾರೆ, ನಾವು ಸತ್ತ ಮೇಲೆ ನಾವು ದೇವರೊಂದು ಗುಪ್ತವಾದ ಸ್ಥಳದಲ್ಲಿ ಇಟ್ಟಿರ್ತಾರೆ. ಅಲ್ಲಿಂದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಸಮಯದಲ್ಲಿ ನಾವೆಲ್ಲರೂ ಎಬ್ಬಿಸಲ್ಪಡ್ತೀವಿ. ಅಲ್ಲಿಂದ ಮಧ್ಯಾಕಾಶದಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನಮ್ಮ ಜೊತೆಯಲ್ಲಿ ಮದುವೆ ಆಗ್ತಾರೆ ಅಂತೇಳಿ ಹೇಳ್ತಾರೆ. ದೇವರ ವಾಕ್ಯ ಇದೆ. ನಾವು ಯೇಸು ಸ್ವಾಮಿಯ ಜೊತೆಯಲ್ಲಿ ಒಂದು ವಿವಾಹದ ಒಂದು ಕನ್ನಿಕೆ ಥರ ಹೋಗಬೇಕು. ಯಾಕೆಂದರೆ ನಾವು ಬದುಕಿರುವಾಗ ಮಾತ್ರ ನಾವು ಗಂಡು ಹೆಣ್ಣು ಅಂತ ತೋರಿಸ್ಕೊಳ್ತೀವಿ. ಸತ್ತ ಮೇಲೆ ನಾವು ಗಂಡು ಅಲ್ಲ ಹೆಣ್ಣು ಅಲ್ಲ, ನಮ್ಮ ಆತ್ಮಕ್ಕೆ ಗಂಡು ಹೆಣ್ಣು ಅಂತಿಲ್ಲ, ಎಲ್ಲ ಒಂದೇ. ಕೇಳಿಸ್ತಾ ಇದೆಯಾ? ಮಾತಾಡಬೇಕು. ಆತ್ಮಕ್ಕೆ ಗಂಡು ಹೆಣ್ಣು ಅಂತೇನಿಲ್ಲ, ಎಲ್ಲ ಒಂದೇ. ನಾವೆಲ್ಲರೂ ಕ್ರಿಸ್ತನೊಂದಿಗೆ ನಾವು ವಿವಾಹ ಆಗುವಂಥ ಒಂದು ಕನ್ಯೆಯ ರೀತಿಯಲ್ಲಿ ನಾವು ರೆಡಿ ಆಗಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಹಲೋ, ಕೇಳಿಸ್ಕೊಳ್ಳಿ. ನಾವು ಕ್ರಿಸ್ತನೊಂದಿಗೆ ಮದುವೆ ಆಗುವಂಥ ಕನ್ಯೆಯ ರೀತಿಯಲ್ಲಿ ನಾವು ರೆಡಿ ಆಗಬೇಕಂತೆ. ಹಾಗಾದರೆ ಪ್ರಿಯರೇ, ಒಂದು ಮದುವೆ ಅಂತ ಹೇಳಿದ್ರೆ ಸ್ತ್ರೀನ ಹೆಂಗೆ ಅಲಂಕಾರ ಮಾಡ್ತಾರೆ? ಏನಾದರೂ ಚುಕ್ಕಿ ಇದ್ದರೆ ಅದನ್ನು ಪೌಡ್ರಲ್ಲೆಲ್ಲ ಮುಚ್ಚಿಬಿಡ್ತಾರೆ. ಮಾತಾಡಬೇಕು. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಆ ಹುಡುಗಿನ ಅಲಂಕಾರ ಮಾಡೋಕೆ ಮಾತ್ರ ಸಿದ್ಧ ಅಲ್ಲ, ಅದಕ್ಕಿಂತ ಎಷ್ಟೋ ತಿಂಗಳಿಂದ ಅವ್ರ ಅಪ್ಪ ದುಡ್ಡಿಗೆ ರೆಡಿ ಸಿದ್ಧ ಮಾಡ್ತಾ ಇರ್ತಾನೆ. ಮದುವೆ ಮಂಟಪ ಸಿದ್ಧ ಮಾಡಿರ್ತಾನೆ. ಮದುವೆಗೆ ಜನಗಳಿಗೆ ಕಾಗದ ಸಿದ್ಧಪಡಿಸ್ತಾನೆ. ಮನೆಗೆ ಹೋಗಿ ಕಾಗದ ಕೊಟ್ಟು ಬನ್ನಿ ಅಂತ ಕರೀಲಿಕ್ಕೆ ಅವ್ರನ್ನ ರೆಡಿ ಮಾಡ್ತಾನೆ. ಎಷ್ಟು ಜನ ಬಂದರೆ ಎಷ್ಟು ಊಟ ಕೊಡಬೇಕು ಅಂತ ಸಿದ್ಧಪಡಿಸ್ತಾನೆ. ಬರೀ ಹುಡುಗಿನ ಮಾತ್ರ ಅಲಂಕಾರ ಮಾಡಿಬಿಟ್ಟು ಸಾಲೋದಿಲ್ಲ. ಹುಡುಗಿನ ಅಲಂಕಾರ ಮಾಡೋದಕ್ಕಿಂತ ಹಿಂದೆ ಮದುವೆಗೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಳಿಲ್ಲಂದ್ರೆ ಆ ಹುಡುಗಿನ ಬಿಟ್ಟು ಹೋಗ್ಬಿಡ್ತಾನೆ. ಮೊದಲ ಗಿತ್ತಿ ಅಂತ ಹೇಳ್ತಾರೆ, ಮೊದಲಿಂಗ ಅಂತ ಹೇಳ್ತಾರೆ ಹುಡುಗನಿಗೆ. ಈ ಮೊದಲ ಗಿತ್ತಿ ಅಂದರೆ ಮದುವೆ ಹೆಣ್ಣನ್ನು ಮದುವೆ ಗಂಡ ಬಿಟ್ಟು ಹೋಗ್ಬಿಡ್ತಾನೆ. ಎಲ್ಲ ಸೌಂದರ್ಯದಲ್ಲಿ ಮೇಕಪ್ ಮಾಡಿಬಿಟ್ಟು ನಿನ್ನ ಹೆಂಡತಿ ಸುಂದರಿಯಾಗಿದ್ದು ಹೇಳ್ತಾಳೆ. ಏನು ವ್ಯವಸ್ಥೆ ಮಾಡಿಲ್ಲ ಅಂದ್ಕೊಳ್ಳಿ. ಮದುವೆ ಕಲ್ಯಾಣ ಮಂಟಪಕ್ಕೆ ವ್ಯವಸ್ಥೆ ಆಗಿಲ್ಲ, ಊಟದ ವ್ಯವಸ್ಥೆ ಆಗಿಲ್ಲ, ಏನಿಲ್ಲ ಅಂತ ಹೇಳಿದಾಗ ನಮ್ಮ ನೆಂಟರುಗಳ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದೆ, ಅದಕ್ಕೋಸ್ಕರ ನಿನ್ನ ಮದುವೆ ಆಗೋದಿಲ್ಲ, ಮದುವೆ ಮುಗಿದೋಗ್ಬಿಟ್ಲೆ ಪೊಲೀಸ್ ಕೇಸ್ ಆದರೂ ಪರವಾಗಿಲ್ಲ ಎಂತೇಳಿ ಬಿಟ್ಟಾಗ್ಬಿಡ್ತಾರೆ. ಹಾಗಾದರೆ ಮದುವೆ ಹೆಣ್ಣು ಸಿದ್ಧ ಆದರೆ ಸಾಲೋದಿಲ್ಲ, ಮದುವೆ ಹೆಣ್ಣಿನ ಇಂದಿನ ಜೀವಿತ ಸಿದ್ಧ ಆಗಿರಬೇಕು. ಮದುವೆ ಹೆಣ್ಣಿನ ಗಂಡಸರು ಮಾತಾಡಬೇಕು. ಹಲ್ಲೆಲೂಯಾ. ಯಾಕಂದರೆ ಹೆಣ್ಣು ನೋಡೋರು ನೀವು, ಹೆಣ್ಣು ನೋಡಿ ಮದುವೆ ಮಾಡಿದವ್ರು ನೀವು. ಇಲ್ಲಿ ಹೆಂಗಸರು ಹೇಳ್ತಿದ್ದಾರೆ. ಹಲ್ಲೆಲೂಯಾ. ನಾನು ನಿಮಗೆ ಕೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಬೇರೆ. ಒಂದು ಮದುವೆ ಹೆಣ್ಣು ಯಾವ ಥರ ಸಿದ್ಧ ಆಗಬೇಕಾದ್ರೆ, ಮದುವೆ ಗಂಡು ಬಂದು ನೋಡಿದ ತಕ್ಷಣ ಒಪ್ಕೊಳ್ಳೋಷ್ಟ್ರ ಮಟ್ಟಿಗೆ ಸಿದ್ಧ ಆಗಿರಬೇಕು. ಈಗ ಮದುವೆ ಹೆಣ್ಣನ್ನು ನೋಡಲಿಕ್ಕೆ ಸಡನ್ನಾಗಿ ಬಂದುಬಿಟ್ಟಾಗ ಅವಳು ಸಿದ್ಧನೇ ಆಗಿರೋದಿಲ್ಲ. ಇರೋ ರೀತಿಯಲ್ಲೇ ತೋರಿಸಿ ಸಾಕು, ನಾವು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಆದರೂ ಅಂಥ ಹುಡುಗಿರನ್ನ ಮದುವೆ ಮಾಡ್ಕೊತಾರೆ. ಹಾಗಾದರೆ ಪ್ರಿಯರೇ, ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅಲಂಕಾರ ಮಾಡೋದು ಮುಖ್ಯ ಅಲ್ಲ, ಮದುವೆಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡೋದು ಮುಖ್ಯ ಅಲ್ಲ, ಆಕೆಯ ಜೀವಿತದ ಬಗ್ಗೆನೂ ಕೂಡ ಆ ಬಂದಿರತಕ್ಕಂಥ ಗಂಡು ನೋಡ್ತಾನೆ. ಅವಳು ಒಳ್ಳೆ ಹುಡುಗಿನ, ಕೆಟ್ಟ ಹುಡುಗಿನ, ಅವಳ ಅವ್ವ ನೆಟ್ಟಿಗಿದ್ದಾಳ, ಅವರ ಅಪ್ಪ ನೆಟ್ಟಿಗಿದ್ದಾರ? ನಿಜ ಅಲ್ವಾ? ನಿಜ ತಾನೆ? ಆ ಹುಡುಗಿ ಏನಾದರೂ ಕೆಟ್ಟ ರೀತಿಯಲ್ಲಿ ಇದ್ದಾಳ? ಕಾಲೇಜಿಗೆ ಹೋದಾಗ ಏನು ಆಟ ಆಡ್ತಿದ್ದಿಲ್ಲ, ರೋಡಲ್ಲಿ ಏನು ಆಟ ಆಡ್ತಿದ್ದಿಲ್ಲ? ಹುಡುಗಿದು ಬಾಯಿ ಜಾಸ್ತಿನ? ಹುಡುಗಿ ಕೆಲಸ ಮಾಡ್ತಾಳ? ಹುಡುಗಿದು ಕಣ್ಣು ಕೋಸಿದೆಯಾ, ಕೈ ಹೊಟ್ಟಿಗಿದೆಯಾ, ಎಲ್ಲ ನೋಡ್ತಾರೆ. ನಿಜ ಅಲ್ವಾ? ಎಲ್ಲ ನೋಡಿ ಆದಮೇಲೆ ರೆಡಿ ಆಗುತ್ತೆ. ನಿಜ ತಾನೆ? ಆಗ ಒಂದು ಸಾಮಾನ್ಯವಾದಂತಹ ಒಂದು ಮದುವೆಯನ್ನು ಮಾಡಲಿಕ್ಕೆ ಮದುವೆ ಹೆಣ್ಣು ಮದುವೆ ಗಂಡನ ಜೊತೆಗೆ ಹೋಗಲಿಕ್ಕೆ ಅಷ್ಟು ಸಿದ್ಧ ಆಗಬೇಕಾದ್ರೆ, ನಾವು ಪರಲೋಕದ ದೇವರ ಜೊತೆಯಲ್ಲಿ ಸೇರಬೇಕಿದ್ರೆ ನಾವು ಇನ್ನೂ ಸಿದ್ಧರಾಗಿರಬೇಕು ಅಂತ ಹೇಳೋದ್ರ ಬಗ್ಗೆ ಇವತ್ತು ವಾಕ್ಯ.
ಇವತ್ತಿನ ವಾಕ್ಯ ಏನು? ಒಂದು ಮದುವೆ ಹೆಣ್ಣು ಒಂದು ಮದುವೆ ಗಂಡನ ಜೊತೆಯಲ್ಲಿ ಮದುವೆ ಆಗಬೇಕಾದ್ರೆ ಯಾವ ರೀತಿಯಾಗಿ ಸಿದ್ಧ ಆಗ್ತಾಳೋ ಹಾಗೆ ನಾನು ನೀನು ಸಿದ್ಧ ಆಗಬೇಕು ಅಂತ ಇವತ್ತಿನ ವಚನದ ಭಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ 2 ಕೊರಿಂಥ 11ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿ. ಕೇಳಿಸ್ತಾರ? ನನಗೆ ಕೇಳಿಸ್ತಾರ? ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದಿತ್ತೆಂದು ನನಗೆ ಭಯ ಉಂಟು. ಈಗ ಒಬ್ಬ ಬೋಧಕನಿಗೆ ಭಯ ಇದ್ದೇ ಇರ್ತದೆ. ಇನ್ನು ಪೌಲ್ ಹೇಳ್ತಾನೆ, ನನಗೆ ನಿಮ್ಮ ವಿಷಯದ ಬಗ್ಗೆ ಭಯ ಇದೆ. ಅವ್ವ ಏನು ಮಾಡಿದ್ರು? ಕೇಳಿಸ್ತಲ್ಲ? ನನಗೆ ಕೇಳಿಸ್ತಲ್ಲ? ಸಭೆಯಲ್ಲಿ ಕೇಳಿಸ್ತಾ ಇದೆಯಾ? ಇಲ್ಲ, ಇವತ್ತು ಹುಟ್ಟಿರೋ ಮಗು ಥರ ಮಾತಾಡ್ತೀರಪ್ಪ. ಜೋರಾಗಿ ಮಾತಾಡಿ. ಏನು ಮಾಡಿದ್ಲು ಅವಳು? ತಪ್ಪು ಮಾಡೋದು. ತಿಂದಾದ್ಮೇಲೆ ಏನು ಮಾಡೋದು? ಪತಿಯ ಒಂದು ವ್ರತನ ಹಾಳು ಮಾಡಿ ಪಾತಿವ್ರತ್ಯವನ್ನು ಹಾಳು ಮಾಡಿದ್ರು. ಅದಕ್ಕೆ ಪತಿವ್ರತ್ಯ ಅಂತ ಹೇಳ್ತಾರಲ್ಲ. ಗಂಡ ಇರುವಾಗ ಪತಿವ್ರತೆ, ಹೆಂಡತಿ ಹೋದಾಗ ಗಂಡ ಹೋದ್ಮೇಲೆ ಇನ್ನೊಂಥರ ಇರ್ತಾರೆ ನೋಡಿ. ಹಾಗೇನೆ ಈ ಅವ್ವ ಮಾಡಿರೋದು. ಗಂಡನಿಗೆ ಗೊತ್ತಿಲ್ಲದಂಗೆ ಚೀಟಿ ಕಟ್ಟಿದ್ರು ಪಾಪನೇ, ಗಂಡನಿಗೆ ಗೊತ್ತಿಲ್ಲದಂಗೆ ಬೇರೆ ಕೈ ದುಡ್ಡು ಕೊಟ್ಟರು ಪಾಪನೇ. ಎಲ್ಲ ಗಂಡ ಹೆಂಡತಿನಿಗೆ ಗೊತ್ತಿರಬೇಕು. ಗಂಡ ಪೆದ್ದ ಗಂಡ, ಕುಡ್ಕ ಗಂಡ, ಮೋಸಗಾರ ಗಂಡ, ಜೂಜಾಡ ಗಂಡ ಆದರೆ ಹೆಂಡತಿ ಜವಾಬ್ದಾರಿ ತಗೋಬೇಕು. ಗಂಡ ಒಳ್ಳೆಯವನಾಗಿದ್ರು ಕೂಡ ಗಂಡನಿಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡಿಬಿಟ್ರೆ ಅದು ಪಾತಿವ್ರತ್ಯ ಅಲ್ಲ. ಈ ಅವ್ವ ಏನು ಮಾಡಿದ್ಲು? ಆದಾಮನಿಗೆ ಗೊತ್ತಿಲ್ಲದಂಗೆ ಹೋಗಿ ಅಣ್ಣನ ಬಗ್ಗೆ ಪರ್ಮಿಷನ್ ತಗೊಂಡು ತಿಂದ್ಬಿಟ್ಟು ಅವನಿಗೆ ತಿನ್ನ ಕೊಟ್ಬಿಟ್ಲು. ಜೊತೆಲಿದ್ದ ಆದಾಮ ಏನು ಮಾಡ್ದ? ಹೆಂಡತಿ ಮೇಲೆ ಪ್ರೀತಿಗೆ ಅದನ್ನು ತಿಂದ್ಬಿಟ್ಟ. ಹಾಗೇನೆ ನಾನು ನೀನು ಪಾತಿವ್ರತ್ಯವನ್ನು ಕಳ್ಕೊಬಾರ್ದು ಅಂತೇಳಿ ಸ್ವಾಮಿ ಹೇಳ್ತಾರೆ. ಪೌಲನ ಮೂಲಕ ಹೇಳಿಸ್ತಾರೆ, ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ಯಾರ ವಿಷಯದ ಬಗ್ಗೆ ಚಿಂತಿಸ್ತಾರಂತೆ? ಸಭೆಯ ಜನಗಳ ಬಗ್ಗೆ ಚಿಂತಿಸ್ತಾರೆ. ನೀವು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಲ್ಪಡಬೇಕು. ಏನಾದರೂ ಅಶುದ್ಧ ಇದ್ದರೆ ಹುಡುಗ ಮದುವೆ ಆಗ್ತಾನೆ? ಈಗ ಮದುವೆ ಆಗ್ತಾರೆ. ವರದಕ್ಷಿಣೆ ಕೊಟ್ಟಾದ್ರು ಅವಳು ದೊಡ್ಡ ಲೋಪರದ ಗೊತ್ತಾದ್ರು ವರದಕ್ಷಿಣೆ ಆಸೆಗೋಸ್ಕರ ಒಪ್ಕೊಂಡು ಮದುವೆ ಆಗಂತವ್ರು ಇದ್ದಾರೆ. ಕೊನೆಗೆ ಅವನು ಪಾಪರಾದಾಗ ಗೊತ್ತಾಗೋದು ನಾನು ಯಾಕೆ ಇವಳ ಮದುವೆ ಆದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಬೇರೆ. ನಿಜವಾದಂಥ ಮದುವೆ ಶುದ್ಧ ಕನ್ಯೆಯ ರೀತಿಯಲ್ಲಿ ಒಪ್ಪಿಸಬೇಕಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಕ್ರಿಸ್ತನೆಂಬ ಒಬ್ಬ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಹಾಗಾದರೆ ನಿನ್ನನ್ನು ಕ್ರಿಸ್ತನಿಗೋಸ್ಕರ ದೇವರು ಆಲ್ರೆಡಿ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನಿನ್ನನ್ನು ಕ್ರಿಸ್ತನಿಗೋಸ್ಕರ ನಿಶ್ಚಯ ಮಾಡಿದ್ದಾರೆ. ನೀವು ಸೈತಾನನ ಲೋಕ ಇದಕ್ಕೆಲ್ಲ ನಿಮ್ಮನ್ನು ಸಿದ್ಧಪಡಿಸಿರೋದು ಶುದ್ಧವಾದಂತಹ ಯೇಸು ಕ್ರಿಸ್ತನಿಗೋಸ್ಕರ ಸಿದ್ಧಪಡಿಸಿದ್ದಾರೆ. ಹಲ್ಲೆಲೂಯಾ. ಯಾರಿಗೋಸ್ಕರ ಸಿದ್ಧಪಡಿಸಿದ್ದಾರೆ ನಿಮ್ಮನ್ನು? 2 ಕೊರಿಂಥ 11ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯದಲ್ಲಿ ಚೆನ್ನಾಗಿ ಬರ್ತಿದೆ ನೋಡಿ. ದೇವರಿಗಿರುವಂಥ ಚಿಂತೆಯಿಂದಲೇ, ದೇವರಲ್ಲಿರುವಂಥ ಚಿಂತೆ ಯಾವುದು? ನಿಮ್ಮನ್ನು ಶುದ್ಧ ಕನ್ಯೆ ಥರ ಕ್ರಿಸ್ತನಿಗೆ ಒಪ್ಪಿಸಿಕೊಡ್ಬೇಕು ಅಂತ ದೇವರ ಚಿಂತೆ ಆಗಿದೆ. ಶುದ್ಧ ಕನ್ಯೆ ಥರ ನಿಮ್ಮನ್ನು ದೇವರಿಗೆ ಒಪ್ಪಿಸಬೇಕು ಮಾಡಿದ್ದಾರೆ. ಆಯಿತಾ? ನಿಶ್ಚಯ. ಆದರೆ ಅವ್ವ ಹೇಗೆ ಮೋಸ ಹೋದಲೋ ಹಾಗೆಯೇ ನೀವು ಕ್ರಿಸ್ತನ ವಿಷಯದಲ್ಲಿ ಯಥಾರ್ಥತೆಯನ್ನು ಪವಿತ್ರತೆಯನ್ನು ಬಿಟ್ಟು ಕೆಟ್ಟು ಓದಿರೆಂಬ ಭಯ ಉಂಟು. ಇವತ್ತು ಕ್ರಿಸ್ತನ ವಿಷಯವಾದಂಥ ವಾಕ್ಯನ ಕರೆಕ್ಟಾಗಿ ಕೇಳೋದಿಲ್ಲ. ಬುದ್ಧಿವಾದ ಹೇಳಿದ್ರೆ ತಿರುಗಿ ನಿಂತ್ಕೊಳ್ಳೋದು. ಏನಾದರೂ ಹೇಳಿದ್ರೆ ಸಾಕು ಅಂಕಲಿಗೆ ಇದೇ ಯೋಚನೆ, ಬೇಕು ಅಂತ ನಮಗೇ ನೋಡಿ ಮಾತಾಡ್ತಾರೆ. ಹೌದು, ನಿಮಗೇ ನೋಡಿ ಮಾತಾಡೋದು. ಯಾಕೆ ಮಾತಾಡ್ತೀವಿ ಗೊತ್ತಾ? ನಿಮ್ಮಲ್ಲಿ ಬದಲಾವಣೆಗಳು ಆಗಲಿ ಅಂತೇಳಿ. ಕೆಲವೊಂದು ಸಲ ವಚನ ಕೊಡುವಾಗ ಪ್ರಿಯರೇ, ಆ ವಾಕ್ಯ ನನಗೂ ಚುಚ್ಚಿದೆ. ನಾನು ವಾಕ್ಯ ಕೊಟ್ಟಿದ್ದೀನಲ್ಲ, ನಾನು ಹೆಂಗಿದ್ದೀನಿ ಅಂತ ನಮಗೂ ಚುಚ್ಚಿದೆ. ಆಗ ನಾವು ಬದಲಾವಣೆ ಮಾಡಬೇಕು. ಅಂಕಲು ನಿಮಗೆ ಮಾತ್ರ ಕೊಡೋದಲ್ಲ, ನನಗೂ ಚುಚ್ಚುತ್ತದೆ ವಾಕ್ಯ. ಅರ್ಥ ಮಾಡ್ಕೊಳ್ಳಿ. ನಾನು ಕ್ರಿಸ್ತನಿಗೆ ಶುದ್ಧ ಕನ್ಯೆ ಆಗಿದ್ದೇನೆ ಅಂತ ನನಗೂ ಕೂಡ ಸಂಶಯ ಇರ್ತದೆ. ಹಾಗಾದರೆ ಪ್ರಿಯರೇ, ಇವತ್ತಿನಿಂದ ನಾವು ಶುದ್ಧ ಕನ್ಯರಾಗಲಿಕ್ಕೆ ರೆಡಿ ಆಗೋಣ.
ಹಲ್ಲೆಲೂಯಾ. ನಾವು ಏನಾಗಬೇಕು, ಇವತ್ತಿನಿಂದಾದರೂ ಶುದ್ಧ ಕನ್ಯೆ ಆಗೋಣ. ಇವತ್ತು ಸಾಯಂಕಾಲ ನೀವು ಸಭೆ ಬಂದ್ಬಿಡ್ಬೋದು. ಅಲ್ಲ, ಅಕಸ್ಮಾತ್ ರೋಡಲ್ಲಿ ಹೋದಾಗಲಿ ಏನೋ ಒಂದಾಗಿ ಸತ್ತೋಗ್ಬಿಡ್ಬೋದು, ಅಥವಾ ಮನೇಲಿ ಮಲಗಿದಂಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ಬೋದು. ಮೊನ್ನೆ ದಿಲೀಪ ನೋಡಿ, ಫಿಲ್ಮ್ ಆ್ಯಕ್ಟ್ರ್, ಹಾರ್ಟ್ ಅಟ್ಯಾಕ್ ಸತ್ತೋದ. ಅವನಿಗೆ ಗೊತ್ತಿತ್ತಾ? ಸ್ಕೂಲಿಗೆ ಹೋಗೋಂಥ ಮಕ್ಕಳು, ನಮ್ಮ ಎಷ್ಟು ಜನಗಳು ಹಾರ್ಟ್ ಅಟ್ಯಾಕ್ ಆಗೈತೆ. ಈಗ ಪುನೀತ್ ರಾಜಕುಮಾರ ಎಷ್ಟೊಂದು ಜನಕ್ಕೆ ಉಪಕಾರ ಮಾಡಿರ್ತಕ್ಕಂಥ ವ್ಯಕ್ತಿ, ಅವನಿಗೆ ಅವತ್ತು ಸಾಹಿತ್ಯದಿಂದ ಗೊತ್ತಿತ್ತಾ? ನೋಡಿ ಪ್ರಿಯರೇ, ನಮ್ಮ ಸಾವು ಯಾವಾಗಂತ ಗೊತ್ತಿಲ್ಲ. ನಾವು ಸತ್ತ ತಕ್ಷಣ ನಮ್ಮ ದೇಹ ಮಣ್ಣಿಗೆ ಹೋಗ್ತದೆ, ನಮ್ಮ ಆತ್ಮ ಪರಲೋಕಕ್ಕೆ ಹೋಗ್ಬೇಕು, ಇಲ್ಲ ಅಂತಾರೆ ನರಕಕ್ಕೆ ಹೋಗ್ಬಿಡ್ತದೆ. ನಾವು ಶುದ್ಧ ಕನ್ಯೆ ಥರ ರೆಡಿ ಆದರೆ ಮಾತ್ರ ನಮ್ಮ ಆತ್ಮ ಸಿದ್ಧ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಎಫೆಸ 5ನೇ ಅಧ್ಯಾಯ 27ನೇ ವಾಕ್ಯ ನೋಡಿ. ಎಫೆಸ 5ನೇ ಅಧ್ಯಾಯ 27ನೇ ವಾಕ್ಯ ಓದಿ. ಓದುವಾಗ ಅದನ್ನು ಓದು. ಅದನ್ನು ಕಳಂಕ, ಸುಕ್ಕು ಮುಂತಾದದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಈಗ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆ ಎಂಬಂತೆ. ಕನ್ನಿಕೆಯಲ್ಲಿ ಕಳಂಕ, ಸುಕ್ಕು ಇದ್ದರೆ ಆ ಗಂಡ ಒಪ್ಕೊಳ್ಳೋದಿಲ್ಲ. ಮಾತಾಡಬೇಕು. ಅಲ್ಲಪ್ಪ ಉಮೇಶಣ್ಣ, ನಿಮ್ಮ ಮಗನಿಗೆ ಯಾವ್ಯಾವ್ದು ಹುಡುಗಿನ ಮದುವೆ ಮಾಡ್ಬಿಡ್ತೀರಾ? ಕೋಟಿ ಕೊಡ್ತೀನಿ ಅಂತ ನೀವು ಮಾಡೋದಿಲ್ಲ. ಒಳ್ಳೆ ಅಪ್ಪ ಅಮ್ಮ ಆದರೆ ಅವಳಿಗೆ ಕಳಂಕ ಇದೆಯಾ, ಸುಕ್ಕು ಇದೆಯಾ ಅಂತ ಕಂಡಿಡಿದು ಬಿಟ್ಟೇ ಮದುವೆ ಮಾಡೋದು. ನಿಜಾನ ಸುಳ್ಳ? ನಿಜ ತಾನೆ? ಕಳಂಕ, ಸುಕ್ಕು ಇದೆಯಾ ಅಂತ ನೋಡಿ. ಏನು ಕಳಂಕ? ಅವಳ ಮೇಲೆ ಅಪವಾದ ಇದೆಯಾ? ಅವಳದೇನು ನಡತೆ ಸರಿ ಇದೆಯಾ? ಅವಳ ನುಡಿ ಸರಿ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಬರ್ದಿದೆ ಅಂತ ಹೇಳಿ, ದೇವ್ರ ವಾಕ್ಯದಲ್ಲಿ ಬರ್ದಿದೆ, ಸೂಪರ್. ಅದನ್ನು ಕಳಂಕ, ಸುಕ್ಕು ಮುಂತಾದುದೊಂದು ಇಲ್ಲದ ಕನ್ನಿಕೆ ಎಂಬಂತೆ ಅಂತ ಬರ್ದಿದೆ. ಕಳಂಕ ಯಾವುದು? ದೇಹದ ಹೊರಭಾಗದಲ್ಲಿ ಕಳಂಕ ಅಲ್ಲ. ಕಪ್ಪಗಿದ್ದರೂ ಪರವಾಗಿಲ್ಲ ಹುಡುಗಿ, ಅಲ್ಲುಬ್ಬಿಯಾಗಿದ್ರೂ ಪರವಾಗಿಲ್ಲ, ಅವಳ ಗುಣ ಕರೆಕ್ಟಾಗಿದೆಯಾ ಅದನ್ನು ನೋಡಿ. ಹಲ್ಲೆಲೂಯಾ. ಕಪ್ಪಗಿದ್ದರೂ ಕಸ್ತೂರಿ. ಜಾತಿ ನೋಡಬೇಡಿ, ಮತ ನೋಡಬೇಡಿ, ಕಪ್ಪಗಿದ್ದಾಳೆ ನೋಡಬೇಡಿ, ಚೆನ್ನಾಗಿಲ್ಲ ಅಂತ ನೋಡಬೇಡಿ, ಅವಳ ಗುಣನ ನೋಡಿ ಸಾಕು. ಹಲ್ಲೆಲೂಯಾ. ಗುಣ ನೋಡಿ ನಾವು ಮಾಡಬೇಕೇ ಹೊರತು ಸೌಂದರ್ಯ ನೋಡಿ ನಾವು ಮಾಡಬೇಕಾಗಿಲ್ಲ. ಹಲ್ಲೆಲೂಯಾ. ನೋಡಿ, ಅಲ್ಲಿ ನಿರ್ದೋಷವು ಮಹಿಮೆ ಉಳ್ಳದು ಆಗಿರೋ ಸಭೆಯನ್ನಾಗಿ ತನ್ನ ಎದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪಸಹಿತವಾದ ವಾಕ್ಯದ ಉಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿ ಶುದ್ಧರಾದರು. ಈಗ ನೀವು ಮನೆಗೆ ಹೋಗ್ತೀರಾ, ಫುಲ್ಲು ಕೆಲಸ ಮಾಡ್ತೀರಾ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ? ಫುಲ್ಲು ಸುಸ್ತಾಗ್ಬಿಡ್ತೀರಾ. ಮನೆಗೆ ಹೋದ್ಮೇಲೆ ಏನು ಮಾಡ್ತೀರಾ? ಮನೆಗೆ ಹೋಗ್ತೀರಾ. ಆಗ ನಿಮ್ಮಂತ ಕೊಳ್ಕರು ಯಾರಿಲ್ಲ ಅಂತ ಅರ್ಥ. ಏನು ಮಾಡ್ತೀರಾ? ಸ್ನಾನ ಮಾಡ್ತೀರಾ. ನಿಜ ಅಲ್ವಾ? ಸ್ನಾನ ಮಾಡಿದ್ಮೇಲೆ ಮೈದು ಕೊಳೆ ಹೋಗ್ತದೆ, ಮೈ ಕೊಳೆ ಹೋಗ್ತಲ್ಲ. ಹಾಗೇನೆ ಸ್ನಾನ ಮಾಡಿದ್ರೆ ಏನು ಉಪಯೋಗಿಸ್ತೀರಾ? ಸೋಪು, ಜುಂಗು, ನೀರು ಉಪಯೋಗಿಸ್ತೀರಲ್ಲ. ಹಾಗೇನೆ ನಾವು ಆತ್ಮನ ಶುದ್ಧ ಮಾಡಬೇಕಿದ್ರೆ ವಾಕ್ಯ, ಪ್ರಾರ್ಥನೆ, ಆರಾಧನೆಯಿಂದ ನಾವು ಶುದ್ಧ ಮಾಡ್ತೀವಿ. ಅದಕ್ಕೇನೆ ವಾಕ್ಯೋಪದೇಶವಾದ ಜಲಸ್ನಾನದಿಂದ ನಿಮ್ಮನ್ನು ಶುದ್ಧ ಮಾಡಿದ್ದೀನಿ ಅಂತ ಏಸಪ್ಪ ಹೇಳಿದ್ದು. ವಾಕ್ಯದ ಉಪದೇಶ ಮಾಡಬೇಕಿದ್ರೆ ನಾವೇನು ಮಾಡ್ತೀವಿ? ಅದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡ್ತೀವಿ, ಅದಕ್ಕಿಂತ ಮೊದಲು ಆರಾಧನೆ ಮಾಡ್ತೀವಿ, ಅಲ್ಲಿಂದ ವಾಕ್ಯದ ಉಪದೇಶ ಮಾಡಿ ನಿಮ್ಮ ಆತ್ಮನ ಸ್ನಾನ ಮಾಡಿ ಕಳಿಸ್ತೀವಿ. ಆದರೆ ಬರೋವಾಗ ಪುನಃ ಬರೋವಾಗ ಹಿಂಗೆ ಏನು ಮಾಡೋದು? ಗಂಗಮ್ಮ ಸ್ಟೈಲು, ಮನೆ ಹೊರಗಡೆ ಹೋದ್ಮೇಲೆ ಸಿಂಗಮ್ಮ ಸ್ಟೈಲು. ಇಷ್ಟೊಂದು ಉಪಕಾರ, ಇಷ್ಟೊಂದು ಉಪದೇಶ ಮಾಡಿದ್ಮೇಲೆ ಬದಲಾಗಲಿಲ್ಲ ಅಂತಾರೆ, ಏನು ಮಾಡ್ಕೊಳಕ್ಕಾಗೋದಿಲ್ಲ. ತುಂಬ ದುಃಖ ಆಗ್ತದೆ. ಕಳಂಕ ಸುಕ್ಕಿಲ್ಲದಂಥ ಕನ್ನಿಕೆ ನಾವು ಮದುವೆ ಗಂಟು ನೋಡ್ಕೊಳ್ಳಾಗೆ ನಮ್ಮ ಅಪ್ಪನ ಹತ್ರ ಹೋಗ್ಬೇಕ್ರೆ ಇನ್ನೂ ನಮ್ಮಲ್ಲಿ ಕಳಂಕಗಳಿರಬಾರ್ದು. ಹಾಗಾದರೆ ನಮ್ಮಲ್ಲಿ ಇರುವಂಥ ಕಳಂಕಗಳನ್ನು ನಾವು ತೆಗೆದುಹಾಕಿದ ಪ್ರಯತ್ನ ಪಡೋಣ, ಬಿಟ್ಟುಬಿಡೋಣ, ಬೇಡ. ಹಲ್ಲೆಲೂಯಾ. ಯೋಹಾನ 17ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ನೋಡಿ. ಯೋಹಾನ 17:3 ಅಂತ ಕಾಣ್ತದೆ ನೋಡಿ. ಇಲ್ಲ ನಿಲ್ಲಿ ಒಂದು ನಿಮಿಷ. 15ನೇ ಅಧ್ಯಾಯ, 15ನೇ ಅಧ್ಯಾಯ 3ನೇ ವಾಕ್ಯ. ನೋಡಿ 3ನೇ ವಾಕ್ಯ ಓದಪ್ಪ. ಸರಿ. ನಾನು ನಿಮಗೆ
ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಶುದ್ಧರಾಗ್ತೀರಷ್ಟೇ. ಇವತ್ತು ಯೇಸು ಸ್ವಾಮಿದು ಒಂದು ವಾಕ್ಯ ಇದೆ ನೋಡಿ, ಆ ವಾಕ್ಯನ ಕೇಳ್ತಾ 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 ನಾವು ಶುದ್ಧರಾಗಬೇಕು ಪ್ರಿಯರೇ. ಬರೀ ಲಾಭಕ್ಕೋಸ್ಕರ ಬರಬೇಡಿ. ನನ್ನ ಕಾಯಿಲೆ ವಾಸಿ ಆಗಲಿ, ನನಗೆ ನನ್ನ ಗಂಡನಿಗೆ ಕುಡ್ಕತನ ಬಿಟ್ಟೋಗಲಿ, ನನ್ನ ಮಗನಿಗೆ ಒಳ್ಳೆ ಹೆಣ್ಣು ಬರಲಿ, ನನ್ನ ಮಗಳಿಗೆ ಎಜುಕೇಷನ್ ಚೆನ್ನಾಗಾಗಲಿ ಅಂತ ಬರಬೇಡಿ. ಏಸಪ್ಪ ನನಗೆ ನಿನ್ನ ಆಶೀರ್ವಾದ ಬೇಕಪ್ಪ, ನನಗೆ ನೀನೇ ಬೇಕು ಅಂತ ಬನ್ನಿ. ಆಟೋಮೆಟಿಕ್ಕಾಗಿ ನಿನ್ನ ಮಗನಿಗೆ ಒಳ್ಳೆ ಹೆಣ್ಣು ಆಗ್ತದೆ, ನಿನ್ನ ಗಂಡ ಕುಡಿಯೋದನ್ನು ಬಿಡ್ತಾರೆ, ನಿಮ್ಮ ಒಂದು ಮನೆಯ ಪರಿಸ್ಥಿತಿ ಬದಲಾಗ್ತದೆ. ಅಲ್ಲಲ್ಲಿಯ ಮೊನ್ನೆ ನಾನು ಇಟ್ಟುವಳ್ಳಿಯಲ್ಲಿ ಸೇವೆಗೆ ಹೋದಾಗ ಚೈತ್ರ ಅವ್ರು ಮಾತಾಡಿದ್ರು. ಅವ್ರ ಮನೇಲಿ ಯಾವಾಗಲೂ ಕಚ್ಚಾಟನಂತೆ. ಇವಳಿಗೆ ಪ್ರಾರ್ಥನೆ ಮಾಡೋಕ್ಕೆ ಮನಸ್ಸಿಲ್ಲ. ನಾನು ಹೇಳಿದೆ ನಿಮ್ಮ ಮನೆ ಪ್ರಾರ್ಥನೆ ಕಡಿಮೆ ಆಗಿದೆ ಅಂತ ಹೇಳಿದೆ. ಅವತ್ತಿಂದ ಆ ಹುಡುಗಿ ಪ್ರಾರ್ಥನೆ ಮಾಡಿದ್ಮೇಲೆ 4 ತಿಂಗಳಿಂದ ಅವ್ರ ಮನೆ ಜಗಳ ಇಲ್ಲ ಅಂತೆ. ಪ್ರಾರ್ಥನೆ ಇಲ್ಲದಿದ್ದಾಗಲೇ ಅವನ ಬಂದು ಒಕ್ಕರ್ಸ್ಕೊಂಡು ಬರೋದಿಗೆ. ಹಾಗಾದರೆ ಪ್ರಾರ್ಥನೆಯಿಂದ ನಾವು ಪರಿಶುದ್ಧ ಆಗಬೇಕು. ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನಡೆಯೋದ್ರ ಮೂಲಕ ಪರಿಶುದ್ಧ ಆಗಬೇಕು. ಆರಾಧನೆಯನ್ನು ಮಾಡೋದ್ರ ಮೂಲಕ ನಾವು ಪರಿಶುದ್ಧ ಆಗಬೇಕು. ದೇವರ ವಾಕ್ಯದಂತೆ ನಡೆದು ನಾವು ಪರಿಶುದ್ಧರಾದರೆ ಮಾತ್ರ ನಾವು ಶುದ್ಧ ಕನ್ನಿಕೆಯಾಗಿ ನಾವು ನಿರ್ಮಾಣ ಆಗ್ತೀವಿ. ಹಾಲೆಲೂಯ. ಹಾಗಾದರೆ ಪ್ರಿಯರೇ, 2 ಕೊರಿಂಥ 3ನೇ ಅಧ್ಯಾಯ 18ನೇ ವಾಕ್ಯ. 2 ಕೊರಿಂಥ 3ನೇ ಅಧ್ಯಾಯ 18ನೇ ವಾಕ್ಯ ಓದ್ತೀರಾ? ಓದಿ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗುತ್ತದೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಬರ್ತಂದರೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತೇವೆ. ಹಾಗಾದರೆ ಪ್ರಿಯರೇ, ನೀವು ಕನ್ನಡಿಯಲ್ಲಿ ನೀವು ನಿಮ್ಮ ಮುಖನ ನೋಡಿಕೊಂಡ್ರೆ ಫುಲ್ಲು ಕ್ಲಿಯರ್ ಕಾಣೋದಿಲ್ಲ, ಆದರೂ ಮುಸುಕಾದರೂ ನಮ್ಮ ಮುಖ ಚೆನ್ನಾಗಿ ಕಾಣ್ತದೆ. ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಕನ್ನಡಿಯಲ್ಲಿ ನಮ್ಮ ಮುಖದ ಭಾವನೆಯನ್ನು ನೋಡಿದಾಗ ನಮ್ಮಲ್ಲಿ ಎಲ್ಲಿ ಚುಕ್ಕಿ ಇದೆ, ಎಲ್ಲಿ ಸುಕ್ಕಿದೆ ನೋಡಿ. ಕೆಲವೊಂದು ಜನ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅರ್ಧ ಗಂಟೆ ಆದರೂ ಬರೋದಿಲ್ಲ. ನೋಡಿದ್ದೀರಾ? ದರ್ಪಣ ಅಂದರೆ ಕನ್ನಡಿ. ಮೇಕಪ್ ಇಲ್ಲಿ ಹೊಡೆದಿದ್ರೆ ಮಾಡ್ಬಿಟ್ಟು ನೋಡ್ತಾರೆ. ಅಲ್ಲಿಂದ ಇಲ್ಲಿಗೆ ತಟ್ಟಿ ಇಲ್ಲೇ ತಟ್ಟಿ ಎಲ್ಲ ನೋಡ್ತಾರೆ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿದಾಗ ನಿಮ್ಮ ಗುಣ ಹೆಂಗೆ ಸೌಂದರ್ಯ ಕಾಣ್ತೋ. ಉದಾಹರಣೆಗಪ್ಪ, ನಾನು ಹೇಗೆ ನಂದು ಹಲ್ಲು ಉಬ್ಬು, ನಾನು ಡಾಕ್ಟರ್ ರಾಜ್ಕುಮಾರ್ ಥರ ಕಾಣಬೇಕಾದ್ರೆ ಕನ್ನಡಿ ತೋರಿಸ್ತಿಲ್ಲ. ನೀನು ಹೆಂಗಿದ್ಯೋ ಹಂಗೇನೆ ತೋರಿಸೋದಲ್ಲ. ಹಾಗೇನೆ ನಿನ್ನ ಮುಖವನ್ನು ಕನ್ನಡಿ ಹೆಂಗೆ ತೋರಿಸ್ತದೋ ಹಾಗೇನೆ ನಿನ್ನ ಆತ್ಮದ ಗುಣಗಳನ್ನು ವಾಕ್ಯ ತೋರಿಸ್ತದೆ. ಅರ್ಥ ಆಯ್ತಾ? ಕನ್ನಡಿ ನಿನ್ನ ಮುಖವನ್ನು ಹೆಂಗೆ ತೋರಿಸ್ತದೋ ಹಾಗೇನೆ ಆತ್ಮನ ಹೆಂಗೆ ಇದೆ ಅಂತ ಹೇಳೋದನ್ನ ವಾಕ್ಯ ನಿನಗೆ ತೋರಿಸ್ಕೊಡ್ತದೆ. ಅದಕ್ಕೇನೆ ನನ್ನ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಅಂತೇಳಿ ಯೋಹಾನ 15:3 ಬರೆದಿರೋದು. ಅಲ್ಲಲ್ಲಿಯ ಅಲ್ಲಿಂದ ಪ್ರಭಾವದಿಂದ ಪ್ರಭಾವಕ್ಕೆ ಕನ್ನಡಿ ನೋಡಿದ ತಕ್ಷಣ ನಮ್ಮ ಮುಖ ಹೆಂಗಿರ್ತದೆ? ಫಸ್ಟ್ ಹೆಂಗಿರ್ತಮ್ಮ? ಮುಖ ತೊಳ್ಕೊಂಡು ಬಂದ ತಕ್ಷಣ ಬಾಡೋಗಿರ್ತದೆ. ಮೇಕಪ್ ಮಾಡಿದ್ಮೇಲೆ ಹೆಂಗಿರುತ್ತೆ? ಯಾರಿಗೆ ಹೇಳ್ಬೇಕು? ಯಾಕೆ ನಮ್ಮಲ್ಲಿ ಯಾರು ಮೇಕಪ್ ಮಾಡ್ತಲ್ಲ ಕಾಣ್ತದೆ? ಅಲ್ಲಲ್ಲಿಯ ಚೆನ್ನಾಗಿ ಕಾಣ್ತಲ್ಲ. ಹಂಗೇನೆ ಫಸ್ಟ್ ನಾವು ಕನ್ನಡಕದ ಮುಂದೆ ನಿಂತಾಗ ನಾವು ಸಪ್ಪೆ ಮುಖದಲ್ಲಿ ಇರ್ತೀವಿ, ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣ್ತೀವಿ. ಹಂಗೇನೆ ನಾವು ವಾಕ್ಯ ಓದುವಾಗ ಪ್ರಭಾವಕ್ಕೆ ಬಂದಿರ್ತೀವಿ, ಓದ್ತಾ ಅಧಿಕ ಪ್ರಭಾವಕ್ಕೆ ಬರ್ತೀವಂತೆ. ಅಂದರೆ ಇನ್ನೂ ನಾವು ಶುದ್ಧರಾಗ್ತೀವಿ ಅಂತೇಳಿ, ಇನ್ನೂ ಶುದ್ಧರಾಗ್ತಾ ಬರ್ತೀವಿ ಅಂತೇಳಿ. ಶುದ್ಧರಾಗ್ತಾ ನಾವು ಕ್ರಿಸ್ತನ ಥರನೇ ಆಗೋಗ್ಬಿಡ್ತೀವಂತೆ. ಯಾರ ಥರ ಆಗ್ತೀವಿ? ಕ್ರಿಸ್ತನ ಥರನೇ ನಾವು ಆಗ್ತೀವಿ. ಹಲ್ಲೆಲೂಯ. ಆತನ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದೆ. ಹಾಗಾದರೆ ಪ್ರಿಯರೇ, ನಾನು ನೀನು ಇವತ್ತು ವಾಕ್ಯದ ಮೂಲಕ ದೇವರನ್ನು ನೋಡ್ತೀವಿ. ಆದರೆ ಒಂದು ದಿವಸ ಬರ್ತದೆ ಪ್ರಿಯರೇ, ನಾನು ನೀನು ದೇವರನ್ನ ಮುಖಾಮುಖಿಯಾಗಿ ನೋಡೋಂಥ ಕಾಲ. ಹಲ್ಲೆಲೂಯ. ನಾನು ನೀನು ಹೆಂಗೆ ಕಾಣ್ತೀವಿ ಗೊತ್ತಾ? ಮುಖಾಮುಖಿಯಾಗಿ ನೋಡೋಂಥ ಕಾಲ ಬರ್ತಂತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನೋಡಿ, ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. 1 ಕೊರಿಂಥ 13ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡಿ.
ನಾವು ಈಗ ಏನಾಗ್ತಿದ್ವಿ, ಬರೀ ಕೇವಲ ವಾಕ್ಯದ ಮೂಲಕ ದೇವ್ರನ್ನ ಕಾಣ್ತಾ ಇದ್ದೀವಿ. ಆದರೆ ನಿಜವಾದ ದೇವ್ರನ್ನ ನಾವು ಮುಖದಲ್ಲಿ ನೋಡ್ತೀವಿ ಅಂತ ಕಂಡ್ರೆ, ಮುಖಾಮುಖಿಯಾಗಿ. ಈಗ ರಾಜ ಬಂಟಿ ನನ್ನ ಎದುರುಗಡೆ ಹೆಂಗಿದ್ದಾರೋ, ಉಮೇಶ್ ಅಣ್ಣ ನನ್ನ ಎದುರುಗಡೆ ಹೆಂಗಿದ್ದಾರೋ, ಅದೇ ಥರ ಅಶೋಕ ನನ್ನ ಕಣ್ಣೆದುರುಗಡೆ ಹೆಂಗಿದ್ದಾರೋ, ಅದೇ ಥರದಲ್ಲಿ ನಾವು ಎದುರಾಗಿ ನಿಲ್ತೀವಿ ಅಂತ ಕಂಡ್ರೆ. ಹಲ್ಲೆಲೂಯಾ. ಅಂತ ಕಾಲ ಬರ್ತಂತೆ. ಓದಿ 1 ಕೊರಿಂಥ 13:12. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮುಖವಾಗಿ ಕಾಣಿಸುತ್ತದೆ. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸ್ತಾ ಇದೆ. ಅಂದರೆ ಕಾಣಿಸ್ತಾ ಇಲ್ಲ, ವಾಕ್ಯದಲ್ಲಿ ಮಾತ್ರ ಕಾಣಿಸ್ತಾ ಇದ್ದೀವಿ. ಕಂಚಿನಲ್ಲಿ ನೀವು ಈಗ ಕನ್ನಡಿಯಲ್ಲಿ ನೋಡಿದ್ರೆ ಮೀರ ಕ್ಲೀನಾಗಿ ಕಾಣ್ತದೆ. ಸ್ಟೀಲ್ ಪಾತ್ರೆ ಮೇಲೆ ಹಾಕಿ ಒಂದು ಮಾದರಿ ಕಾಣ್ತದೆ. ಕಂಚಿನಲ್ಲಿ ಹಾಕಿದ್ರೆ ಒಂದು ಮಾದರಿ ಮೊಬ್ಬಾಗಿ ಕಾಣೋದು. ಕಂಚಿನ ಗ್ರಹಣ ಬಂದಾಗ ನೋಡಿ, ಕಂಚಿನ ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ನೋಡ್ತಾರೆ, ನೋಡಿದ್ದೀರಾ? ಅದನ್ನೇ ನೋಡ್ತಾರೆ. ಆಗ ಮೊಬ್ಬಾಗಿ ಕಾಣ್ತದಲ್ಲ. ಹಾಗೇ ನಾವು ಈಗ ಏಸಪ್ಪನ ಮೊಬ್ಬಾಗಿ ನೋಡ್ತಿದ್ವಿ. ಅಂದರೆ ಹೇಳಿದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮೈಂಡಿಗೆ ಹಾಕೊಳ್ಳೋದಿಲ್ಲ, ಎಲ್ಲ ಮೊಬ್ಬ ಮಂಕ ಬಡ್ದೋ ಥರನೇ ಆಡ್ತೀವಿ. ಆದರೆ ಸ್ವಾಮಿ ಹೇಳ್ತಾರೆ, ಇನ್ನೊಂದ್ಸಲ ಹೋದ ಮಗಳೇ, ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡಬೇಕು. ನಾವು ಮುಖಾಮುಖಿಯಾಗಿ ಯಾರು ನೋಡ್ತೀವಂತೆ? ಕೇಳಿಸ್ತಾ ಇಲ್ಲ. ದೇವರನ್ನು ನಾವು ನೋಡ್ತೀವಂತೆ. ಸಡನ್ನಾಗಿ ದೇವರನ್ನ ನೋಡ್ಬೇಕಂದ್ರೆ ನಾವು ಎಷ್ಟು ಶುದ್ಧ ಆಗಿರ್ಬೇಕಿಲ್ಲ. ಅಲ್ಲಲ್ಲಿಯ ಒಬ್ಬ ಮನಸ್ಸನ್ನೇ ಶುದ್ಧವಾಗಿಲ್ಲ ಅಂದರೆ ಅವನ ಮನೋರಣ ಸೇರಿಸ್ಕೊಳ್ಳೋದಿಲ್ಲ ನಾವು. ಆಗ ನಿಜವಾಗಿಯೂ ನಾವು ದೇವರನ್ನು ನೋಡ್ಬೇಕಿದ್ರೆ ಎಷ್ಟು ಶುದ್ಧ ಆಗಿರ್ಬೇಕು ಕಲಾವತಿ, ಯೋಚನೆ ಮಾಡವ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಓದಿ. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದಿದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ನೀನು ದೇವರು ನಿನ್ನ ತಿಳ್ಕೊಬಿಟ್ಟಿದ್ದಾರೆ. ನನ್ನ ರಾಜಮ್ಮ, ನನ್ನ ಚಂದಮ್ಮ, ನನ್ನ ಅಶೋಕ, ನನ್ನ ಉಮೇಶ, ಹಲೋ ತಿಳ್ಕೊಬಿಟ್ಟಿದ್ದಾರೆ ಅವ್ರೀಗ. ಆದರೆ ನೀನು ದೇವರನ್ನು ತಿಳ್ಕೋಬೇಕು. ತಿಳ್ಕೋಬೇಕಾದ್ರೆ ವಾರ ಆಲಯಕ್ಕೆ ಬರಬೇಕು. ಇವತ್ತು ರಾಜ ಮಟ್ಟಿ ಆಲಯಕ್ಕೆ ಬರೋದಿಲ್ಲ ಅಂತಂದರು, ಬರೋಕ್ಕಾಗೋದಿಲ್ಲ ಅಂತಂದರು. ಆದರೆ ದೇವರನ್ನ ಮುಖಾಮುಖಿ ನೋಡ್ಲಿಕ್ಕೆ ಆಗದಿದ್ರು ಮೊಬ್ಬಾಗಿ ಆದರೂ ನೋಡ್ತೀನಿ ನಿನಗೆ ಓಡ್ ಬಂದರು. ಇಂಥ ವಾಕ್ಯ ನಿಮಗೆ ಸಿಗ್ತಾ ಇತ್ತಾ? ಕಲಾವತಿ ಕಳೆದವಾರ ಬರ್ತಿದ್ದೆ ಅಂದರು, ಕಳೆದವಾರದ ವಾಕ್ಯ ಚಕ್ಕರ ಆಯ್ತಾ? ಈಗ ಈ ವಾರ ಅವಳು ಬಂದಿದ್ದಾಳೆ ದೇವ್ರನ್ನ ಮುಖಾಮುಖಿ ನೋಡೋಕ್ಕೆ. ಅಲ್ಲಲ್ಲಿಯ ದೇವರ ಶಕ್ತಿನ ಅನುಭವಿಸ ಬಂದಿದ್ದಾಳೆ. ತಪ್ಪು ಎಲ್ಲರೂ ಮಾಡ್ತಾರೆ ಕಣ್ರಿ, ತಪ್ಪು ಎಲ್ಲರೂ ಮಾಡ್ತಾರೆ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಕಳೆದವಾರ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ನೋಡಬೇಕು. ನಾನು ಎಲ್ಲರೂ ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಪಡ್ಕ ಯಾಕಂದ್ರೆ ಜನಗಳು ತುಂಬಿದ್ರು, ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಬರೀ 2 ನಿಮಿಷ ಮಾತಾಡ್ಬಿಟ್ಟು ಬರೀ ಭವಾನಿ ಮತ್ತು ಅವ್ರ ತಂಗಿಗೆ ಮಾತ್ರ ಟೈಮ್ ಜಾಸ್ತಿ ಕೊಟ್ಟೆ. ಬಾಕಿ ಇರೋಲ್ಲ ಪಡ್ಕ ಕಳಿಸಿದ್ದೆ ನಾನು. ಯಾಕಂದ್ರೆ ನನಗೂ ಪ್ರಾಬ್ಲಮ್ ಇದೆ, ನನಗೂ ಹೋಗ್ಬೇಕು ಅಂತ ಹೇಳಿ. ನೋಡಿದ್ರೆ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ದೇವರನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ದೇವರನ್ನ ತಿಳ್ಕೊಳ್ಳೋದೇ ಈ ವಾಕ್ಯದಲ್ಲಿ. ಈ ವಾಕ್ಯದಲ್ಲಿ ತಿಳ್ಕೊಂಡ ಮೇಲೇ ನಾವು ಶುದ್ಧ ಆಗೋದು. ನಾವು ಶುದ್ಧ ಆದರೆ ಮಾತ್ರ ನಾವು ಸಿದ್ಧ ಆಗ್ತೀವಿ. ಇಲ್ಲಾಂದರೆ ಏನೂ ಇಲ್ಲ, ಎಂಥದೂ ಇಲ್ಲ. ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗಾದರೆ 1 ಯೋಹಾನ 3:1-2. 1 ಯೋಹಾನ ನಮ್ಮ ದೇವರು ನಮ್ಮನ್ನು ಹೆಂಗೆ ತಿಳ್ಕೊಂಡಿದ್ದಾರೆ ನೋಡಿ. 1 ಯೋಹಾನ 3:1 ಓದಿ. ನಮ್ಮನ್ನು ದೇವರು ಎಷ್ಟು ಪ್ರೀತಿ ಮಾಡಿದ್ದಾರೆ ನೋಡಿ. ನಾವು ಪಾಪಿಗಳಾಗಿದ್ರು ಕೂಡ ಓದಿ. ದೇವರ ಮಕ್ಕಳೆಂಬ ಹೆಸರನ್ನು ನನಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ನಾವು ಮುಂದೆ ಏನಾಗ್ತೀವಿ ಪ್ರತ್ಯಕ್ಷ ಆಗಲಿಲ್ಲ. ದೇವ್ರ ವಾಕ್ಯನ ಕೇಳಿ 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 ಹಾಳಾಗೋಂಥವ್ರು ತುಂಬ ಜನ ಇದ್ದಾರೆ. ಹೆಂಗೆ ಹಾಳಾಗ್ತಾರೆ ಗೊತ್ತಾ? ಅಯ್ಯೋ ಅಂಕಲ್ ಅರ್ಧ ಗಂಟೆ ವಾಕ್ಯ ಕೊಡ್ತಾರೆ ಕಣಿ ಕಂಡ್ರ. ಮೆಟ್ಲು ಹತ್ಕೊಂಡು ಬರೋ ಸ್ಟೈಲ್ ಕೆಲವೊಂದು ಜನ ಪ್ರಾರ್ಥನೆ ಮುಗಿದು ಆರಾಧನೆ ಮುಗಿದು ಮೆಲ್ಲೇ ಬರ್ತಾರೆ, ಡಂಕು ನೋಡಿ. ಮುಂದಕ್ಕೆ ಅವರು ಏನಾಗ್ತಾರೆ ಅವ್ರಿಗೆ ಗೊತ್ತಿಲ್ಲ. ಆದರೆ ನನಗೆ ನಿನಗೆ ಗೊತ್ತು, ನಾವು ಕ್ರಿಸ್ತನ್ ಥರನೇ ಆಗ್ತೀವಿ ಅಂತ ಸ್ವಾಮಿ ಹೇಳ್ತಾರೆ. ದೇವರ ಮಕ್ಕಳು ಅಂತ ಹೇಳೋದಕ್ಕೆ ಹೆಸರು ನೀವು ಕೊಟ್ಟಿದ್ದಾರೆ. ಪಾಪಿಗಳಾದ ನನಗೂ ನಿನಗೂ ದೇವರ ಮಕ್ಕಳು ಅಂತ ಹೆಸರು ಕೊಟ್ಟಿರ್ಬೇಕಾದ್ರೆ ನಾವು ಎಷ್ಟು ಸಂತೋಷ ಮಾಡಬೇಕು. ಅಲ್ಲಲ್ಲಿಯ ಆಯ್ತಾ? ಅಲ್ಲಿ ದೇವರ ಮಕ್ಕಳ ಈ ಕಾರಣದ ಲೋಕವು ನಮ್ಮನ್ನು ತಿಳಿದುಕೊಳ್ಳೋದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳೋದಿಲ್ಲ. ಒಂದು ವಿಷಯ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು,
ದೇವರನ್ನ ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನ ಮಕ್ಕಳೇ ಅಂತ ಕರೆದ ಮೇಲೆ ಮಕ್ಕಳಾಗಿರೋ ನಾವು ಅಪ್ಪನ ಆಸೆನ ಪೂರೈಸಬೇಕಾದ್ರೆ ನಾವು ಇವತ್ತಿನಿಂದ ಸಿದ್ಧ ಆಗಿ ಪರಲೋಕ ರಾಜ್ಯಕ್ಕೆ ಹೋಗಿ ರೆಡಿ ಆಗಬೇಕು. ಇಷ್ಟೇ ನಾನು ಹೇಳೋದು. ದೇವರ ವಾಕ್ಯ ತಗೊಳ್ಳಿ, ಕಲ್ತ್ಕೊಳ್ಳಿ, ಮುಂದಕ್ಕೆ ಹೋಗಲಿಕ್ಕೆ ಪ್ರಯತ್ನ ಪಡಿ. 1 ಯೋಹಾನ 2:6 ಓದಿ. 1 ಯೋಹಾನ 2:6 ಓದಿ. ಹಾಂ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಆತನಲ್ಲಿ ನೆಲೆಗೊಂಡಿದ್ದೀನಿ, ನಾನು ಕ್ರಿಸ್ತನವನು, ನಾನು ವಾರ ವಾರ ಚರ್ಚೆಗೆ ಹೋಗ್ತೀನಿ, ನಾನು ಏಸಪ್ಪ ನಮಗೆ 10 ವರ್ಷ ಆಗೋಯ್ತು, ಇದು ಮುಖ್ಯ ಅಲ್ಲ. ಆತನಲ್ಲಿ ನೆಲೆಗೊಂಡಿದ್ದೇನೆ ಅಂತ ಹೇಳೋನು ಕ್ರಿಸ್ತನ ಹೇಳ್ದಾಗೆ, ಕ್ರಿಸ್ತ ನಡೆದಾಗೆ ನಡಿಬೇಕಂತೆ. ನಡಿಬೇಕಾದ್ರೆ ವಾಕ್ಯ ತಿಳ್ಕೊಬೇಕಷ್ಟೇ. ನೋಡಿ, ಆತನಲ್ಲಿ ನೆಲೆಗೊಂಡಿದ್ದಾನೆ ಅಂತ ಹೇಳುವವನು ಕ್ರಿಸ್ತನು ನಡೆಯದಂತೆ ತಾನೂ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಯೇಸು ಸ್ವಾಮಿ ಯಾವ ಥರ ತಂದೆ 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 ಇದ್ರು, ಹಾಗೆ ನಮ್ಮ ಜೀವಮಾನ ನಡಿ ಅಪ್ಪ 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 ಅಂತ ಹೇಳ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಈಗ ರೋಡಲ್ಲಿ ಹೋಗ್ತಾ ಇದ್ದಾಗ ಒಂದು ಕಲ್ಲು ಕಾಲಿಗೆ ಎಡಗ್ಬಿಡ್ತೀವಿ, ಸಡನ್ ನೀವೇನು ಮಾಡ್ತೀರಾ? ಅಲ್ಲಿಂದ ಏನು ಹೇಳ್ತೀರಾ? ದರಿದ್ರದು ಅಂತ ಹೇಳ್ತೀರಾ? ಸುಮಾರು ಜನ ಬುದ್ಧಿನ ಕೇಳಿದ್ದೀನಿ. ಕೆಲವೊಂದು ಜನ ವಾಪಸ್ ಬಂದು ಆ ಕಲ್ಲಿಗೆ ಓದ್ಬಿಟ್ಟು ಹೋಗ್ತಾರೆ. ನಾನು ನೋಡಿದ್ದೀನಿ. ದರಿದ್ರದು ಅಂತ ಹೇಳೋದಕ್ಕಿಂತ ಏಸಪ್ಪ ಅಂತೇಳಿ ದರಿದ್ರದು ಅಂತ ಹೇಳ್ತಾರೆ. ಅದು ದರಿದ್ರ ಅಲ್ಲ, ನೀನು ನೋಡ್ಕೊಂಡು ಹೋಗೋದಿರೋದು ನೀ ದರಿದ್ರ. ಅದು ನೋಡಿ, ಅದು ಕಲ್ಲಿದೆ ಅಲ್ವಾ? ಏಸಪ್ಪ ಏಸಪ್ಪ ತಗೊಂಡು ಹೇಳೋದು ಬಿಟ್ಟು ಸುಳ್ಳು, ಅದು ನೀವು ಹೇಳ್ತಾರೆ ಸುಳ್ಳು. ದರಿದ್ರದು ಅಂತ ಹೇಳೋದು ನಾವು. ಯಾಕತ್ತಾ? ಹಾಂ, 190 ನಾನು ಕಂಡಿದ್ದೀನಿ. ನಮ್ಮಲ್ಲಿ ಒಬ್ಬರು CID ಇನ್ಸ್ಪೆಕ್ಟರ್ ಆಯ್ತು. ಅವರು ಬಂದಾಗ ಹೊಸಲಿ ಅಂತ ಅವ್ರು ಕಾಲಿಗೆ ಸೇರಿ ತಗೊಂಡ್ಬಿಡ್ತು. ಅವನು ವಾಪಸ್ ಬಂದು ಅದಕ್ಕೆ ತುಳಿದ್ಬಿಟ್ಟದ. ಆ ಹೊಸಲಿಗೆ ಏನು ಗೊತ್ತು? ಇವನು ಎಡವಿರೋದಕ್ಕೆ ಹೊಸಲಿಗೆ ಏನು ಗೊತ್ತು? ನೋಡಿ, ಅವನು CID ಆಗಿದ್ದಾನೆ. ಅವನು ರಾಜೀವ್ ಗಾಂಧಿ ಅವ್ರ ಕೇಸಿಗೆಲ್ಲ ಹೋಗಿದ್ರು. ಅವರು ಅಂಥ ದೊಡ್ಡ ವಿದ್ಯಾವಂತ ವಾಪಸ್ ಬಂದು ಹೊಸಲಿಗೆ ಓದಿದ್ದಾನೆ. ಹೊಸಲಿಗೆ ಏನು ಗೊತ್ತಿಲ್ಲ ಅಂತ ಅವ್ನಿಗೆ ಗೊತ್ತಿಲ್ಲ. ನೀವು ರೋಡಲ್ಲಿ ಕಲ್ಲಿಗೆ ವಾಪಸ್ ಬಂದು ಓದಿದ್ರೆ ಅದಕ್ಕೇನು ಗೊತ್ತಾಗ್ತದೆ? ನೀವು ನೋಡ್ಕೊಂಡು ನಡೀತೀರ, ನಿಮ್ಮ ತಪ್ಪಲ್ವಾ? ಹಾಗೇನೆ ಇಲ್ಲಿ ಸ್ವಾಮಿ ಹೇಳ್ತಿದ್ದಾರೆ, ಕ್ರಿಸ್ತನ ವಾಕ್ಯವನ್ನು ನೀವು ನೋಡಿ ನಡೆಯುವಾಗ ನೀವು ಲೋಕನ ನೋಡಿದ್ರೆ ಅದೇ ಕಲ್ಲು. ಅದಕ್ಕೆ ನೀವು ಹೇಳೋದ್ರೆ ಅದಕ್ಕೆ ಕ್ರಿಸ್ತ ಜವಾಬ್ದಾರ ಬರಲ್ಲ. ದೇವ್ರ ವಾಕ್ಯನ ನೋಡ್ತಾ ಇದ್ದಾಗ ಲೋಕದವನು ತಂದು ತೋರಿಸ್ತಾ ಇರ್ತಾನೆ. ಆಸ್ತಿ, ಅಂತಸ್ತು, ಇದು ಯಾವುದರಿಂದ ಆಗೋದಿಲ್ಲ. ಇವತ್ತು ಡೋರ್ನಹಳ್ಳಿ ಒಂದು ಜಾಗ ಇದೆ, ಅಲ್ಲಿ ಎಲ್ಲ ಅಲ್ಲಿ ಆ ಜಾಗದಲ್ಲಿ ಕ್ರೈಸ್ತರ ಜಾಗನೇ, ತಾಯಿತ ಅಂತರೆಲ್ಲ ಕಟ್ಕೊಡ್ತಾರೆ. ಬೈಬಲಲ್ಲಿ ಇಲ್ಲ ಪ್ರಿಯರೇ, ಅದು ಸುಮ್ಮನೆ ಅದು ಬರೀ ವಾಕ್ಯದ ದೆಸೆಯಿಂದ ನಾವು ಶುದ್ಧರಾಗಬೇಕೇ ಹೊರತು ಇನ್ನು ಯಾವುದರಿಂದಲೂ ಶುದ್ಧ ಆಗೋದಿಲ್ಲ ಪ್ರಿಯರೇ. ಇದೊಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಕ್ಯ ಪ್ರಕಾರ ನಡಿಬೇಕು, ವಾಕ್ಯ ಪ್ರಕಾರ ಶುದ್ಧ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. 1 ಯೋಹಾನ 1:9 1 ಯೋಹಾನ 1:9 ಹೆಂಗೆ ಶುದ್ಧ ಆಗೋದು ಅಂತ ನೋಡೋಣ. 1 ಯೋಹಾನ 1:9 ಓದಪ್ಪ, ಜೋರಾಗಿ ಓದಪ್ಪ. ಭವನ ಈ ಕಡೆ ಬರ, ಓದ್ ಜೋರಾಗಿ. ನೀನು ಓದು, ನೀನು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಚೆನ್ನಾಗಿ ನಾನೀಗ ಇನ್ನೊಂದ್ಸಲ ಓದ್ತೀನಿ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಆರೈಕೆ ಮಾಡಿದರೆ, ಮೊದಲು ನಮ್ಮಲ್ಲಿ ಇರುವಂಥ ಪಾಪಗಳನ್ನು ನಾವು ಒಪ್ಕೋಬೇಕು ಪ್ರಿಯರೇ. ನಾನು ಇಂಥ ಪಾಪ ನಾನೇನು ಮಾಡಿದೆ, ನಾನು ಹೇಳಿದೆ ಸರಿ, ನೀನೇನು ಹೇಳೋಕ್ಕಿರೋದು, ಇದಕ್ಕೆ ಹೇಳೋದು ದುರಾಂಕಾರ ಅಂತೇಳಿ. ಮೊದಲು ನಮ್ಮಲ್ಲಿರೋಂಥ ಪಾಪನ ನಿಮಗೆ ನನ್ನ ಜೊತೆ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಬೇಡ. ನಿಮ್ಮ ಹೆಂಡತಿ ಜೊತೆ ಒಪ್ಕೋಬೇಡಿ, ಗಂಡನ ಜೊತೆ ಒಪ್ಕೊಬೇಡಿ, ದೇವ್ರ ಮುಂದೆ ಒಪ್ಕೊಳ್ಳಿ. ಅಪ್ಪ, ನಾನು ಇಂಥ ಪಾಪ ಮಾಡಿಬಿಟ್ಟಿದ್ದೀನಿ ಅಂತೇಳಿ. ನೀವು ಯಾವಾಗ ನೀವು ಮಾಡಿದಂಥ ಪಾಪನ ಒಪ್ಕೊಳ್ತೀರೋ ದೇವರು ನಿಮ್ಮೆಲ್ಲ ಶುದ್ಧ ಮಾಡ್ತಾ ಬರ್ತಾರೆ. ಇದು ದೇವ್ರ ವಾಕ್ಯದಲ್ಲಿ ಬರ್ತಿದೆ. ನಮ್ಮಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಕೆ ಮಾಡಿದರೆ ಆತನು ನಂಬಿಗಸ್ತನ ನೀತಿವಂತನಾಗಿರೋದ್ರಿಂದ ನೀವು ಒಪ್ಕೊಂಡ್ರೆ ಮಾತ್ರ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮ ಅನೀತಿಯನ್ನು ಪರಿಹರಿಸಿ ಶುದ್ಧ ಮಾಡ್ತಾನಂತೆ. ಆಗ ನಮ್ಮಲ್ಲಿ ಅನೀತಿ ಬೇಕಾದಷ್ಟಿದೆ, ಆದರೆ ನಾವು ಕೇಳ್ಕೊಂಡಾಗ ನಮ್ಮನ್ನು ದೇವರು ಶುದ್ಧ ಮಾಡ್ತಾರೆ. ಅಪ್ಪ, ನನಗೆ ಕೋಪ ಬಿಡ್ಬೇಕಪ್ಪ, ಅಪ್ಪ ನನಗೆ ಕೋಪ ಬಿಡ್ಬೇಕಪ್ಪ ಅಂತ ಹೇಳ್ತಾ ಬನ್ನಿ. ನಿಮ್ಮ ಕೋಪ ಆಟೋಮೆಟಿಕ್ಕಾಗಿ ತಣ್ಣಗಾಗಿ ಒಂದು ದಿವಸ ನೀವು ಫುಲ್ ಸಾಧುಗಳಾಗ್ಬಿಡ್ತೀರ. ಆಗಿದ್ದೀರಾ? ಅಲ್ಲಯ್ಯ, ನಿಜ ತಾನೆ?
ಎಂತೆಂಥ ಪದಗಳು ಬಾಯಿಂದ ಬರ್ತಾಯಿತ್ತು, ಈಗ ಬರ್ತಾ ಇದೆಯಾ? ಹಾಂ, ಹೇಳಬೇಕು. ಯಾಕೆ? ಒಂದು 6 ದಿನ 3 ವಾರಕ್ಕೆ ಇವಳು ಗೀತ ಸೊಸೆನ ಹಾಂ ಮುನ್ಸ್ಕೊಂಡು ಮೂಗ ಆಡ್ತಾನೆ ಅವಳೆ. ಹಾಂ ನನಗೆ ಅವಳು ಏನ್ ಮಾಡ್ತಾಳೆ ಅಂತ ತಿರುಗು ನೋಡಿದ್ರೆ ನನಗೆ ಅಷ್ಟೊಂದು ಕೋಪ, ಕೋಪ ಫಸ್ಟ್ ಎಲ್ಲ. ನನಗೆ ಒಂಚೂರು ಸಿಕ್ಕು ಸಾಕು ಸಕ್ಕ ಜನ್ಮ ಜಲ ಅನ್ಬಿಟ್ಟಿದೆ. ನನಗೀಗ ಕೋಪನೇ ಹೌದು, ಇದೇ ಹೇಳೋದು. ಈ ಕೋಪ ಅಂತ ಹೇಳೋಂಥ ಪಾಪ ನನ್ನ ದೇವ್ರಿಗೆ ಒಪ್ಪಿಸಿ ಅಷ್ಟೇ. ನೋಡಿ, ಒಳ್ಳೆ ಸಾಕ್ಷಿ, ಒಳ್ಳೆ ಸಾಕ್ಷಿ. ನಮ್ಮಲ್ಲಿರ್ತಕ್ಕಂಥ ಫಲ ಏನಂತೆ? ಡ್ರಿಂಕ್ಸ್. ದೇವರೇ, ನಾ ಬಿಡಬೇಕು ನಿಮ್ಮ ಬಾಯಿಂದ ಬರಬೇಕು. ನಿಮ್ಮ ಹೆಂಡತಿ ಬಾಯಿಂದ ಬಂದರಾಗೋದಿಲ್ಲ, ಮಕ್ಕಳ ಬಾಯಿಂದ ಬಂದರಾಗೋದಿಲ್ಲ, ನಿಮ್ಮ ಬಾಯಿಂದ ಬರಬೇಕು. ಅಪ್ಪ, ನಾ ಕುಡಿಯೋದ್ರ ಬಿಡ್ಬೇಕಪ್ಪ, ಅಪ್ಪ ನನಗೆ ಈ ಹೊಲಸಿಂದ ಹೊರಗಡೆ ತಗೋಪ್ಪ ಅಂತ ಹೇಳ್ತಾ ಇದ್ದಾಗ ದೇವರು ನೋಡಿದ ಇವರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನು ಬಿಡಿಸ್ತಾರೆ. ಅಯ್ಯೋ, ನನಗೆ ಬೀಡಿ ಸಾದ ಚಟ ಇದೆಯಪ್ಪ, ಇದರಿಂದ ಒಳ್ಳೇದಾಗೋದಿಲ್ಲಪ್ಪ, ಕೊನೆಗೆ ಲಿವರೆಲ್ಲ ತೂತ ಬಿದ್ದುಬಿಡ್ತದೆ, ಬಿಡಬೇಕಪ್ಪ ಬಿಡ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ನೀವು 1 ಕಟ್ಟಿರೋರು ಅರ್ಧ ಕಟ್ಟಿ ಬರ್ತಾರೆ, ಅರ್ಧ ಕಟ್ಟಿರೋರು ಕಾಲು ಕಟ್ಟಿಗೆ ಬರ್ತಾರೆ, ಕಾಲು ಕಟ್ಟಿರೋರು 2 ಬಿಡಿ ಬರ್ತಾರೆ, 2 ಬಿಡಿ ಬಂದರೆ 1 ಬಿಡಿ ಬರ್ತಾರೆ, ಕೊನೆಗೆ ಇಲ್ಲೇ ಇಲ್ಲ ಆಗ್ಬಿಡ್ತದೆ. ಒಂದೇ ಸಲ ಟೈಮ್ ಬೇಕು, ಒಂದೇ ಸಲ ಆಗ್ಬಿಡ್ತದೆ. ಸ್ನಾನ ಮಾಡಿದಾಗ ಒಂದೇ ಸಲ ನೀರು ಹಾಕೊಂಡ್ತಕ್ಕ ಶುದ್ಧ ಆಗ್ಬಿಡ್ತದೆ, ಅದು ಉಜ್ಜಿದ್ರೇನೆ ಶುದ್ಧ ಆಗೋದು. ಹಂಗೇನೆ ನಾವು ಕೂಡ ಒಂದೇ ಸಲ ಬಿಡೋಕ್ಕಾಗೋದಿಲ್ಲ, ಪ್ರಯತ್ನ ಪಟ್ಟಾಗ ನಾವು ಶುದ್ಧರಾಗ್ತೀವಿ. ಹಾಗಾದರೆ ನಾವು ಪಾಪಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಅರ್ಕೆ ಮಾಡಿ, ಇವತ್ತಿಂದ ಒಪ್ಪಿಕೊಂಡು ಅರ್ಕೆ ಮಾಡಿ, ಸ್ವಾಮಿ ನಾನು ಇಂಥ ತಪ್ಪು ಮಾಡಿದ್ದೀನಿ ಹೇಳಿ. ನೀವು ಪಾಪಗಳನ್ನು ಯಾವಾಗ ಒಪ್ಕೊಳ್ತೀರ ಪ್ರಿಯರೇ, ಆಟೋಮೆಟಿಕ್ಕಾಗಿ ನಿಮ್ಮ ಮನೆಯಲ್ಲಿ ಅದ್ಭುತ ನಡೆಯಕ್ಕೆ ಸ್ಟಾರ್ಟ್ ಆಗ್ತದೆ, ನಿಮ್ಮ ಮನೇಲಿ ಆಶೀರ್ವಾದ ನಡೆಯಕ್ಕೆ ಸ್ಟಾರ್ಟ್ ಆಗ್ತದೆ, ಸಮಾಧಾನ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ಇವ್ರ ಅಪ್ಪ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್ ಆಗ್ತಿದ್ದಾರೆ, ನಾನು ಹೇಳಿದ್ದೀನಿ ಮನೆಗೆ ಪ್ರಾಬ್ಲಮ್ ಇದೆಯಪ್ಪ ಅಂತೇಳಿ, ಹೇಳ್ದಂಗೆ ನಡೀತಾ ಇದೆ ಅವ್ರ ಮನೇಲಿ. ಆದರೂ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಆದರೆ ಮಗಳ ಪ್ರಾರ್ಥನೆಯಲ್ಲಿ ಕಾಪಾಡ್ತಾ ಇದೆ. ಇವರ ಕುಟುಂಬದಲ್ಲಿ ಗಂಡಸರಿಗೆ ಹಠ ಜಾಸ್ತಿ. ಅವರು ಎಲ್ಲರೂ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೊಂದು ಆಶೀರ್ವಾದ ಆಗುತ್ತಾ. ನಾವು ಹೇಳಿದ್ರೆ ಸುಳ್ಳು ಅಂತ ಹೇಳ್ತಾರೆ, ನಾವು ಹೇಳ್ತಾರೆ ಅಂಕಲ್ ಬಾಯಿ ಬೇರೆ ಇದೇ ಮಾತಾಡ್ತಾರೆ. ಮೊನ್ನೆ ಒಬ್ಬರು ಸೇವಕರು ಆ ಸಭೆಯವರು, ಅಂಕಲ್ ನೀವು ಏನು ಹೇಳ್ಬೇಡಿ, ನೀವು ಹೇಳ್ದಂಗೆ ಆಗ್ಬಿಡ್ತದೆ ಅಂತೇಳಿ. ನಾವು ಹೇಳೋದೇ ಸತ್ಯ, ನೀವು ಪ್ರಾರ್ಥನೆ ಬರೆದಿದ್ರೆ ನೀವು ಪ್ರಾಬ್ಲಮ್ ಬರ್ತದೆ ಅಂತೇಳಿ. ಅದು ಹೇಳ್ಬಾರ್ದಂತೆ. ನೀ ಪ್ರಾರ್ಥನೆ ಬರೆದಿದ್ರೆ ನಿನಗೆ ಆಶೀರ್ವಾದ ಆಗ್ತದೆ ಅಂತ ಹೇಳ್ಬೇಕಾ? ಹೇಳೋಕ್ಕಾಗೋದಿಲ್ಲ. ಇರೋದು ಇದ್ದಂಗೆ ಹೇಳೋದು. ಅಲ್ಲೆಲ್ಲೂಯ್ಯ ಇರಲಿ. ಹಾಗಾದರೆ ನಾವು ಇವತ್ತಿಂದ ಪಾಪನ ಒಪ್ಪಿಕೊಂಡು ನಾವು ಆರೈಕೆ ಮಾಡೋಕ್ಕೆ ಟ್ರೈ ಮಾಡೋಣ. ಅಲ್ಲೆಲ್ಲೂಯ್ಯ. ನೀವು ಯಾವಾಗ ಪಾಪವನ್ನು ಒಪ್ಕೊಳ್ತೀರೋ ಆ ಕ್ಷಣದಲ್ಲಿ ದೇವರು ಏನು ಮಾಡ್ತಾರೆ ಗೊತ್ತಾ, ನಿಮ್ಮನ್ನು ಶುದ್ಧ ಮಾಡ್ತಾರೆ. ಆದರೆ ಇವತ್ತು ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಪಾಪನ ಒಪ್ಕೊಳ್ತಾ ಇದ್ದಾರೆ, ಆದರೆ ಬಿಡ್ತಾ ಇಲ್ಲ. ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ಪಾಪನ ಒಪ್ಕೊಳ್ತಾ ಇದ್ದಾರೆ, ಬಿಡ್ತಾ ಇಲ್ಲ. ಅಲ್ಲೆಲ್ಲೂಯ್ಯ. ಓದಪ್ಪ ದೋಷಗಳನ್ನು ಜ್ಞಾನೋಕ್ತಿ 28:13. ದಯವಿಟ್ಟು ಬೈಬಲ್ನಲ್ಲೂ ಓದಲಿಕ್ಕೆ ಪ್ರಯತ್ನ ಮಾಡಿ, ಬರೀ ಟಿ ವಿನೇ ಅಭ್ಯಾಸ ಮಾಡಬೇಡಿ. ನಾನು ಟೈಮ್ ಇಲ್ಲ ಅಂತ ಇದು ಟಿ ವಿಲಿ ಆಗ್ತಾ ಇರೋಷ್ಟೇ. ಜ್ಞಾನೋಕ್ತಿ 28:13 ಓದಿ. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಆಗೋದಿಲ್ಲ, ಅವನು ಸಿದ್ಧನೂ ಆಗೋದಿಲ್ಲ, ಅವನು ಪರಲೋಕಕ್ಕೆ ಹೋಗೋದೂ ಇಲ್ಲ. ಒಳಗಡೆ ಇಟ್ಕೊಂಡು ನಾನೇ ಸಾಚ, ನಾನೇ ಒಳ್ಳೆಯವಂತ ಅರ್ಥ ನೋಡಿ. ಅವನಿಗೆ ಮುಚ್ಚಿಕೊಳ್ಳೋನಿಗೆ ಶುಭವಾಗೋದು, ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯೋದು. ತಪ್ಪು ಎಲ್ಲರೂ ಮಾಡ್ತಾರೆ, ಅದು ತಿದ್ದುಕೊಂಡು ಯಾರು ಬಿಟ್ಬಿಡ್ತಾರೋ ಅವರಿಗೆ ಮಾತ್ರ ದೇವರ ಕರುಣೆ, ಅವರಿಗೆ ಮಾತ್ರ ದೇವರ ಕರುಣೆ. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರ್ತಿದೆ, ದೋಷವನ್ನು ಮುಚ್ಚಿಕೊಳ್ಳೋದು ಶುಭವಾಗೋದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯೋದು. ಹಾಗಾದರೆ ಬಿಟ್ಬಿಡೋಣ. ನಾವು ಇವತ್ತಿಂದ ನಮ್ಮ ಹತ್ರ ಇರೋಂಥ ದೋಷನ ದೇವರ ಮುಂದೆ ಒಪ್ಪಿಸ್ಬಿಟ್ಟು ಬಿಟ್ಬಿಡೋಣ. ಬಿಡೋಕ್ಕೆ ಪ್ರಯತ್ನ ಪಡೋಣ. ಕೆಳಗಡೆ ವಾಕ್ಯ ಯಾವುದಪ್ಪ? 14 ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು. ಭಯದಿಂದ ನಡೆದುಕೊಳ್ಳೋನು ಮಾತ್ರ ಭಾಗ್ಯವಂತ. ಆದರೆ ಕಠಿಣ ಹೃದಯ, ನಾ ಕುಡಿಯೋದನ್ನ ಬಿಡೋದಿಲ್ಲ, ನಾನು ಜಗಳ ಆಡೋದನ್ನ ಬಿಡೋದಿಲ್ಲ, ಯಾರಿಗಯ್ಯ ಕಡಿಮೆ, ನಾನು ಯಾರಿಗೆ ಕಡಿಮೆ, ನಾನು ಅಷ್ಟು ಮನೆ ಮಾಡಿದ್ದೀನಿ, ಇಷ್ಟು ಆಸ್ತಿ ಮಾಡಿದ್ದೀನಿ, ಇಷ್ಟು ಅಂತಸ್ತು ಮಾಡಿದ್ದೀನಿ ಅಂತ ಅಹಂಕಾರದಲ್ಲಿ ಕಠಿಣ ಹೃದಯ ಮಾಡ್ತಿಲ್ಲ, ನೀವು ಕೇಡಿಗೆ ಸಿಕ್ಕಿ ಬೀಳೋದು ಗ್ಯಾರಂಟಿ. ಆ ಕೇಡು ಯಾವುದು ಗೊತ್ತಾ? ಈ ಲೋಕದಲ್ಲಿ ಅನುಭವಿಸ್ಬಿಡ್ತೀರ. ನರ್ಕಕ್ಕೆ ಹೋಗ್ಬೇಕಾಗಿಲ್ಲ, ಈ ಲೋಕದಲ್ಲಿ ಅನುಭವಿಸ್ಬಿಡ್ತೀವಿ. ಬಹಳ ಕೇರ್ಫುಲ್ ಆಗಿರಿ. ನಾನು ಹೇಳ್ತಾ ಇಲ್ಲ, ಬೈಬಲ್ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ್ಯ. ಹಾಗಾದರೆ ಇನ್ನೊಂದು 2 ವಾಕ್ಯವನ್ನು ಕೊಟ್ಟು ನಾನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ನಮ್ಮನ್ನು ಹಾಳು ಮಾಡುವಂಥ ವಿಷಯಗಳು ಯಾವುದು ಅಂದರೆ, 1ನೇ ಯೋಹಾನ ಅದರ ಪ್ರಿಯರೇ, ನಾವು ದೇವರಿಂದ ದೂರ ಆಗಲಿಕ್ಕೆ ಕಾರಣ ಅಂದರೆ 1ನೇ ಯೋಹಾನ 2ನೇ ಅಧ್ಯಾಯ 15ನೇ ವಾಕ್ಯದಿಂದ ಓದಿ. 1ನೇ ಯೋಹಾನ 2ನೇ 15ನೇ ವಾಕ್ಯ ಓದಿ, ಬೇಗ.
ಓದಿ. ಲೋಕವನ್ನಾಗಲಿ ಲೋಕದಲ್ಲಿರುವುಳ್ಳನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯ ಅವನಲ್ಲಿಲ್ಲ. ನೀನು ಲೋಕನ ಪ್ರೀತಿಸ್ತೀಯಾ, ನೀನು ದೇವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅರ್ಥ. ಇವತ್ತು ದೇವ್ರ ಮಕ್ಕಳು ಅಂದ್ಕೊಳ್ಳಿ, ಮದುವೆಗೆಲ್ಲ ಹೊರಡ್ಬೇಕಾದ್ರೆ ಹೆಂಗೆ ಹೊರಟಿರ್ತಾರೆ ಗೊತ್ತಾ, ಅವ್ರ ಮಕ್ಕಳಲ್ಲಿ ಹೆಂಗೆ ಹೊರಡಿಸಿರ್ತಾರೆ ಗೊತ್ತಾ. ಜನ ನೋಡ್ತಾ ಇರ್ತಾರಪ್ಪ, ಸ್ಲೀವ್ಲೆಸ್ ಬ್ಲೌಸು, ಮಿಡ್ಡಿ ಚಡ್ಡಿ ಎಲ್ಲ ಹಾಕ್ಬಿಟ್ಟು ಹೊರಡಿಸ್ಬೇಡಿ. ಜನ ನೋಡ್ತಾರೆ, ಇವ್ರು ದೇವ್ರ ಮಕ್ಕಳಾಗಿರ್ತಾರೆ. ನಮ್ಮ ಮಕ್ಕಳ ನೀಟಾಗಿ ಓಡಿಸ್ಬೇಕು. ನಾವು ಲೋಕನ ನೋಡಬೇಡಿ, ಲೋಕದಲ್ಲಿರ್ತಕ್ಕಂಥ ವಸ್ತುಗಳು ನೋಡಬೇಡಿ, ಅವೆಲ್ಲ ಆಸೆ ಹೊಡಿಸ್ತದೆ ಲೋಕ. ತಿಳ್ಕೊಬೇಡಿ, ಲೋಕ ಇದು ಹೆಣ್ಣು ಎಂಡ ಎಲ್ಲ ಕೊಡ್ತದೆ, ತಾತ್ಕಾಲಿಕ ಸಂತೋಷ. ಕೊನೆಗೆ ಬರೋದು ಏಡ್ಸು, ಲಿವರ್ ಫೈಲರು. ಎಣ್ಣೆ ಕೊಡ್ತಾರೆ ಲಿವರ್ ಫೈಲರು, ಹುಡುಗಿ ಹತ್ರ ಹೋದ್ರೆ ಏಡ್ಸು, ಇಂಥ ರೋಗಗಳೇ ಬರೋದು. ಅಲ್ಲಿ ನೋಡಿ 16ನೇ ವಾಕ್ಯ ಓದಿ. 16 ವಾಕ್ಯ. ಲೋಕದಲ್ಲಿರುವ ಶರೀರದಾಸೆ. ಶರೀರ ತುಂಬ ಆಸೆ ಬರ್ತದೆ, ಅದನ್ನೆಲ್ಲ ಪೂರೈಸಕ್ಕೆ ಹೋಗ್ಬೇಡಿ. ಶರೀರದಾಸೆ, ಕಣ್ಣು. ಪಕ್ಕದ ಮನೆಯೊಳಗೆ 2,000 ಚಿನ್ನ ಸಾಲ ತಂದ್ಬಿಟ್ಟು ಸಾಕು, ಕಣ್ಣು ಕೆಂಪಗಾಗೋಯ್ತು. ಪಕ್ಕದ ಮನೆ ಕಾರ್ ತಂದ್ಬಿಟ್ಟು ಸಾಕು, ಹೊಸ ಬೈಕ್ ತಂದ್ಬಿಟ್ಟು ಸಾಕು, ಕಣ್ಣು ಕೆಂಪಗಾಗೋಯ್ತು. ಶರೀರದಾಸೆ, ಕಣ್ಣಿನ ಆಸೆ. ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ದೇವರ ಚಿತ್ತ ನೆರವೇರಿಸುವ ಮಾತ್ರ ಎಂದೆಂದಿಗೂ ಇರ್ತಾನೆ. ಆ ಲೋಕ ಚಿತ್ತ ಮಾಡ್ತಾನೆ ಅವ್ನು ಬೇಗ ನಿಗುರ್ಕೊಂಡ್ಬಿಡ್ತಾನೆ ಅಂತ. ಅದಕ್ಕೇ ಬೋರ್ಡ್ಗಳು ಕಾಣ್ತವೆ, ಫ್ಲೆಕ್ಸ್ಗಳು ಕಾಣ್ತವೆ ನೋಡಿ, ಮತ್ತೆ ಹುಟ್ಟಿ ಬಾ ಗೆಳೆಯ. ಅದರೆಲ್ಲ ಚಿಕ್ಕ ಚಿಕ್ಕ ಹುಡುಗರೇ ಇರೋದು. ಮುದುಕಿರೆಲ್ಲ ಮನೇಲಿದ್ದಾರೆ, ಮುದುಕರೆಲ್ಲ ಮನೇಲಿದ್ದಾರೆ. ಮೊಮ್ಮಕ್ಕಳು ಕಿರಿ ಮಕ್ಕಳು ಮಕ್ಕಳೇ ಸಾಯ್ತಾರೆ. ಯಾಕತ್ತಾ ಅವ್ರು ಆಡಬಾರ್ದು ಆಟ ಆಡ್ತಾರೆ. ಅದೇ ವಯಸ್ಸಾದವರು ಏನು ಮಾಡ್ತಾರೆ, ಸತ್ಯ ಧರ್ಮ ನ್ಯಾಯ ನಿಷ್ಠೆ ಅನ್ನೋದು ಅವ್ರು ಇನ್ನೂ ಬದುಕ್ತಾ ಇದ್ದಾರೆ. ಇವತ್ತು ನೋಡಿ ಪ್ರಿಯರೇ, ಬೇಗ ನಿಗುರ್ಕೊಳ್ತಾ ಇರೋದು ಯೌವನಸ್ಥರು ಪ್ರಿಯರೇ. 40 ವರ್ಷದ ಒಳಗಡೆ ಇರೋರೇ ಜಾಸ್ತಿ ಸಾಯ್ತಿದ್ದಾರೆ. ಭಯ ಆಗ್ತಿದೆ ಕಣಪ್ಪ, ಮುಂದಕ್ಕೆ ಹೆಂಗೋ ಲೋಕ ಅಂತೇಳಿ. ವಯಸ್ಸಾದವ್ರ ಮನೇಲಿರ್ತಾರೆ, ಮಕ್ಕಳೆಲ್ಲ ಸತ್ತೋಗಿರ್ತಾರೆ. ಅವ್ರು ಕಣ್ಣಲ್ಲೆಲ್ಲ ಕಾಣ್ತಾ ಇರ್ತಾರೆ ಪಾಪ. ನೋಡಿ, ಲೋಕದಲ್ಲಿರೋ ಶರೀರದ ಆಸೆ, ಶರೀರಕ್ಕೆ ಏನೇನೋ ಆಸೆ ಇದೆ, ಅದನ್ನೆಲ್ಲ ಪೂರೈಸೋಕೆ ಹೋಗ್ಬಾರ್ದು. ಆತ್ಮದ ಆಸೆ ಏನಿದೆ ಅದ್ರ ಪ್ರಕಾರ ನಡೀರಿ. ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಇರೋದು 100 ರೂಪಾಯಿ 1000 ರೂಪಾಯಿ ಖರ್ಚು ಮಾಡೋದು. ಮಗಳು ಮದುವೆನ ಸಾಲ ಮಾಡಿ ಮಾಡೋದು. ನನ್ನ ಮಕ್ಕಳ ಮದುವೆನ ಸಾಲ ಮಾಡಿ ಮಾಡಲೇ ಇಲ್ಲ. ಇಷ್ಟ ಇರೋರು ಬರಲಿ, ಇಲ್ಲದ್ರೆ ಬೇಡ. ಈಗ ನಮ್ಮ ಬೆಲ್ಲು ಮಗನಿಗೆ ಮದುವೆ ಮಾಡಬೇಕಿದ್ರೆ ಕೂಡ ಸಿಂಪಲ್ಲಾಗಿಯೇ ಮಾಡೋದು. ಈ ಸಭೆಯಲ್ಲೊಂದು ಊಟ ಹಾಕ್ತೀನಿ ಅಷ್ಟೇ, ಅಲ್ಲಿ ಸೇರಿರೋ ಪಾಸ್ಟರ್ಸ್ಗಳಿಗೆ ಊಟ ಹಾಕ್ತೀನಿ ಅಷ್ಟೇ. ಅಲ್ಲಿಂದ ನಮ್ಮ ನೆಂಟರಿಗೆ ಬೇರೆ ಊಟ ಹಾಕ್ಕೊಡ್ತೀನಿ. 3 ಖರ್ಚು ಇದೆ. ನೆಂಟರುಗಳೇ ಬೇರೆ ಕರೀಲೇಬೇಕು. ಯಾಕತ್ತಾ ಅವ್ರು ಯಾರು ಮಟನ್ ಚಿಕನ್ ತಿನ್ನೋರಲ್ಲ, ಎಲ್ಲ ಪ್ಯೂರ್ ಬ್ರಾಹ್ಮಣರು. ಅದಕ್ಕೋಸ್ಕರ ಯಾರೂ ತಿನ್ನೋದಿಲ್ಲ. ಈ ಕಡೆ ನಮ್ಮ ಚರ್ಚಲ್ಲಿ ಒಂದು ಒಳ್ಳೆ ಊಟ ಹಾಕ್ಸ್ತೀನಿ ಅಷ್ಟೇ ಅಂತಂದರೆ ಇನ್ನೇನು ಮಾಡ್ಸೋದಿಲ್ಲ. ಊರು ಕೇರಿ ನೆಂಟರು ಇಷ್ಟೊಂದೆಲ್ಲ ಕರೆಯಕ್ಕೆ ಬರೋದಿಲ್ಲ. ಯಾರು ಇರೋದಿಲ್ಲ, ಕೊನೆಗಿರೋದು ದೇವರೊಬ್ಬನೇ ಇರೋದು. ಬುದ್ಧಿವಂತನಾಗಿ ಇರೋ ದುಡ್ಡಲ್ಲಿ ಮದುವೆ ಮಾಡಿಸ್ಬೇಕು. ಇವತ್ತೇನು ಗೊತ್ತಾ, ಒಬ್ಬನೇ ಮಗಳಲ್ವಾ ತಗೊಂಡು ನಮ್ಮ ಆಸ್ತಿ ಮಾರ್ಬಿಟ್ಟು ಮದುವೆ ಮಾಡೋರು ಜನ ಇದ್ದಾರೆ ಗೊತ್ತಾ. ವರದಕ್ಷಿಣೆ ಕೇಳಿದಾಗ ನಾನು ಹೆಂಡ್ತಿರ ನನ್ನ ಮಗಳನ್ನ ಕೊಡೋದಿಲ್ಲ ಅಂತೇಳಿ, ನನ್ನ ಮಗಳು ಸೊಡ್ಡಿಗೆ ಇಲ್ಲ, ಬೇಕಿದ್ರೆ ಮದುವೆ ಮಾಡ್ಕೊಂಡು ಹೋಗೋದು ಹೇಳಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡೋದು, ಮಕ್ಕಳನ್ನ ಮಾರ್ಬಿಡೋದು. ಇಲ್ಲ ಪ್ರಿಯರೇ, ಇದೆಲ್ಲ ಏನಂತ ಡಂಬ, ಬದುಕು ಬಾಳಿನ ಡಂಬ. ಇದೆಲ್ಲ ಮಾಡಿದಾಗ ದೇವ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಸಾಲ ಮಾಡಿದವನಿಗೆ ಸಾಲಗಾರರ ಬಂದಾಗ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ. ನಾನು ಇವತ್ತು 1 ರೂಪಾಯಿ ಸಾಲಗಾರ ಅಲ್ಲ, ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸೆಕ್ಯೂರಿಟಿ ಗಾರ್ಡ್ ಕೆಲಸ, ನನಗೆ ಸಿಗ್ತಾ ಇರೋದು 16,000 ಸಂಬಳ. 1 ರೂಪಾಯಿನ ಸಾಲಗಾರ ಅಲ್ಲ. ಅದರಿಂದ ನಾನು ನೆಮ್ಮದಿಯಾಗಿ ಸೇವೆ ಮಾಡ್ತಾ ಇದ್ದೀನಿ. ಇವತ್ತು ಆ ಕೇಂದ್ರದಲ್ಲಿ ಸಾಲ ಅಂತೆ, ಈ ಕೇಂದ್ರದಲ್ಲಿ ಸಾಲ ಅಂತೆ. ನಾಚಿಕೆ ಆಗಬೇಕು. ಆಸ್ತಿ ಭೂಮಿ ಮನೆ ಇರೋರೇ ಮಾಡ್ತಿದ್ದಾರೆ. ಬೇಡ, ಮಾಡಬೇಡಿ. ಅದು ಮಾಡಿರೋದ್ರೆಲ್ಲ ಮುಗಿಸ್ಬಿಡಿ. ಮುಗಿಸಾದ್ಮೇಲೆ ಕೈ ತೊಳ್ಕೊಂಡು ಹೋಗಿ ದುಡ್ಡು ಜೀವಮಾನ ಮಾಡಿ. ನಿಮಗೆ ಎಷ್ಟು ಖುಷಿ ಆಗ್ತದೆ ನೋಡಿ. ಅಲ್ಲಿ ಸಾಲ, ಇಲ್ಲಿ ಸಾಲ. ನಿಜವಾಗಿ ಹೇಳ್ತಿದ್ದೀನಿ, ಬೇಜಾರು ಮಾಡ್ಕೊಬೇಡಿ. ನಾಚಿಕೆ ಆಗಬೇಕು. ಸ್ವಂತ ಮನೆ ಜಾಗ ಇರೋರು ಮಾಡಬೇಡಿ. ಬೇಗ ಮುಗಿಸಿ ಇನ್ನೊಂದು ಸಲ ತೆಗಿಬೇಡಿ. ಹಲ್ಲೆಲೂಯಾ. ಕೊನೆ ಒಂದು ವಾಕ್ಯ ಕೊಟ್ಬಿಡ್ಲ. ಹಲ್ಲೆಲೂಯಾ. ಈಗ ನಾವು ಒಂದು ವಾಕ್ಯ ಕೇಳೋಣ. ಕೀರ್ತನೆ 51 ಬರೋಣ. ಕೀರ್ತನೆ 51 ತೆಗೀರಿ. ಕೀರ್ತನೆ ಈಗ ನಾವೆಲ್ಲರೂ ಬಾಯಿ ಬಿಟ್ಟು ಕೇಳಬೇಕಿದ್ದಾನೆ, ಆಯಿತಾ? ಕೀರ್ತನೆ 51 11ನೇ ವಾಕ್ಯ. ಬೇಗ 10ನೇ ವಾಕ್ಯದಿಂದ. ಕೀರ್ತನೆ 51 10 11 12ನೇ ವಾಕ್ಯವನ್ನು ನಾವು ಓದೋಣ. ಎಲ್ಲರೂ ಜೋರಾಗಿ ಓದಬೇಕು. ದೇವರೇ
ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ. ಎಲ್ಲ ಒಟ್ಟಿಗೆ ಹೋದ್ರು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ತೆಗೆಯಬೇಡ, ನಿನ್ನ ರಕ್ಷಣೆಯನ್ನು ನಿನಗೆ ಅನುಭವಿಸದೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿ ನನಗೆ ಆಧಾರನಾಗು. ಈಗ ನೀವು ಈ ಥರ ಪ್ರಾರ್ಥನೆ ಮಾಡಿ. ಸ್ವಾಮಿ ದೇವರೇ, ಕೀರ್ತನೆ 51:10 ದೇವರೇ ನನಗೆ ಶುದ್ಧ ಹೃದಯವನ್ನು ನಿರ್ಮಿಸಪ್ಪ. ನನಗೆ ನನ್ನ ಹೃದಯ ಅಶುದ್ಧದನ್ನು ಯೋಚನೆ ಮಾಡ್ತಾ ಇದೆ, ತಪ್ಪನ್ನು ಯೋಚನೆ ಮಾಡ್ತಾ ಇದೆ, ಕೆಟ್ಟದನ್ನು ಯೋಚನೆ ಮಾಡ್ತಾ ಇದೆ ಸ್ವಾಮಿ. ಕೆಟ್ಟದೇ ನಡೆದ ಸ್ವಾಮಿ, ನನಗೆ ಶುದ್ಧ ಹೃದಯ ಕೊಡಪ್ಪ. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನೂತನ ಪಡಿಸು. ಅಂದರೆ ಲೂಸ್ ಹಂಗೆ ಆಡ್ತಾ ಇದ್ದೀನಪ್ಪ. ಸ್ಥಿರ ಚಿತ್ತ, ಗಟ್ಟಿ ಮನಸ್ಸನ್ನು ಕೊಟ್ಟು ನನ್ನನ್ನು ದಿನದಿಂದ ದಿನಕ್ಕೆ ಹೊಸದಾಗಿ ಮಾಡುವುದು ದೇವರನ್ನ ನೋಡಿ. ಕೆಳಗಡೆ ವಾಕ್ಯ, 11ನೇ ವಾಕ್ಯ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಯಾವಾಗ ನಾವು ಲೋಕದ ಆಸೆ ಪಡ್ತೀವೋ ದೇವರ ಸನ್ನಿಧಿಯಿಂದ ನಾವು ದೂರ ಆಗ್ತಾ ಇದ್ದೀವಿ ಅಂತ ಅರ್ಥ. ನನಗೆ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗಿಬೇಡ. ನೀವು ತಪ್ಪು ಮಾಡಿದಾಗ ಪರಿಶುದ್ಧಾತ್ಮ ಬಿಟ್ಟು ಹೋಗಲೇಬೇಕು. ಪರಿಶುದ್ಧಾತ್ಮ ಒಳಗಡೆ ಇರ್ತಂದ್ರೆ ಸುಳ್ಳು. ಯಾಕೆಂದರೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರೆದಿದೆ, ಇನ್ನು ಮುಂದಕ್ಕೆ ಮನುಷ್ಯರೊಳಗೆ ನನ್ನ ಆತ್ಮವು ಸ್ಥಿರವಾಗಿ ನೆಲೆಸಿರೋದಿಲ್ಲ ಅಂತಲೇ ಬರೆದಿದೆ. ಸುಮಾರು ಜನ ಹೇಳ್ತಾರೆ ಪವಿತ್ರಾತ್ಮ ನಿಮ್ಮ ಒಳಗಡೆ ಬಂದ ಮೇಲೆ ಇನ್ನು ಬಿಟ್ಟು ಹೋಗೋದಿಲ್ಲ ಅಂತೇಳಿ. ಆದರೆ ದೇವ್ರ ವಾಕ್ಯ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾನು ನಿನ್ನೆ ಓದಿದಾಗ ನನ್ನ ಆತ್ಮ ಮನುಷ್ಯರೊಳಗೆ ಇನ್ನು ಮುಂದೆ ವಾಸ ಮಾಡೋದಿಲ್ಲ ಅಂತ ಬರ್ತಿದೆ. ಅದರ ಅರ್ಥ ಏನು ಗೊತ್ತಾ? ಒಳ್ಳೆಯವರು ಒಳಗಡೆ ಪವಿತ್ರಾತ್ಮ ಇದ್ದಾರೆ. ತಪ್ಪು ಮಾಡೋರು, ಕೆಟ್ಟ ಕೆಲಸ ಮಾಡೋರ ಹತ್ರ ಪವಿತ್ರಾತ್ಮ ಇದ್ದಾರೆ. ಪವಿತ್ರಾತ್ಮ ನಾಚಿಕಿಲ್ವಾ? ಕುಡುಕರು ಹೊಟ್ಟೆ ಒಳಗಡೆಲ್ಲ ದೇವ್ರು ಇರ್ತಾ ಇರ್ತಾರೆ. ದೇವ್ರಿಗೆ ಬೆಲೆ ಬೇಡವಾ? ಹಾಂ, ಆಯಿತಾ? ನೆಕ್ಸ್ಟ್, ಮುಂದೆ ರಕ್ಷಣಾನಂದವನ್ನು ತಿರುಗಿ ಅನುಭವಿಸೋದು ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿ ನನಗೆ ಆಧಾರನಾಗು. ಹಾಗಾದರೆ ಇವತ್ತಿಂದ ಕೇಳಿದ್ದೇನೆ, ನನಗೆ ಶುದ್ಧ ಮನಸ್ಸನ್ನು ಕೊಡು, ಶುದ್ಧ ಮನಸ್ಸನ್ನು ಕೊಡು, ಶುದ್ಧ ಮನಸ್ಸನ್ನು ಕೊಡೋದು. ನೀವು ಬಾಯಿ ಬಿಟ್ಟು ಕೇಳಿದ್ರೆ ದೇವರು ನಿಮಗೆ ಎಲ್ಲವನ್ನು ಒದಗಿಸರಾಗಿದ್ದಾರೆ. ಹಾಗಾದರೆ ಪ್ರಿಯರೇ, ಇಬ್ರಿಯ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆದಿದೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವ್ರನ್ನ ಕಾಣೋಕ್ಕಾಗೋದಿಲ್ಲ ಅಂತೇಳಿ. ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ, 1ನೇ ಪೇತ್ರ 1:15-16 ಬರೆದಿದೆ, ನಾವು ದೇವರ ಥರ ಶುದ್ಧ ಆದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಸೇರ್ತೀವಿ. ಹಾಗಾದರೆ ದೇವ್ರ ವಾಕ್ಯದಲ್ಲಿ ಆಗಲೇ ಬರೆದಿದೆ, ಕಳಂಕವು ಸುಕ್ಕು ಇಲ್ಲದೇ ಇರತಕ್ಕಂಥ ಮೊದಲ ಗಿತ್ತಿ ಥರ ನಾವು ಮೊದಲಿಂಗನಾದಂಥ ಯೇಸು ಕ್ರಿಸ್ತನನ್ನು ಕಾಣಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನು ನಾವು ಶುದ್ಧಪಡಿಸ್ಕೋಬೇಕು. ಪ್ರಿಯರೇ, ನೀವು ಶುದ್ಧಪಡಿಸ್ಕೊಳ್ಬೇಕಾದ್ರೆ ಯಾವ ಥರ ಶುದ್ಧಪಡಿಸ್ಕೋಬೇಕು? ಕೇಳಿಸ್ತಲ್ಲ? ವಾಕ್ಯದಿಂದ ಶುದ್ಧಪಡಿಸ್ಕೋಬೇಕಷ್ಟೇ. ನಾವು ಯಾವ ಥರ ಮನೆಯಲ್ಲಿ ಸೋಪ್ನಿಂದ ನಾವು ಕ್ಲೀನಾಗಿ ಸ್ನಾನ ಮಾಡಿ ಶುದ್ಧ ಆಗ್ತೀವೋ ಹಂಗೇನೆ ವಾಕ್ಯದಿಂದ ನಾವು ಶುದ್ಧ ಆಗಬೇಕು. ಶುದ್ಧ ಆದರೆ ಮಾತ್ರ ನಾವೆಲ್ಲ ಶುದ್ಧವಾದಂಥ ಕನ್ನಿಕೆಯರು. ಇಲ್ಲ ಅಂದರೆ ನಾವು ಕನ್ನಿಕೆಯರಲ್ಲ. ಸಭೆನ ಅವರು ಬರಬೇಕಾದ್ರೆ ಸಭೆ ಮೊದಲಗಿತ್ತಿ ಥರ ಮೊದಲಿಂಗನ ಹತ್ರ ಓದಂಗೆ ಹೋಗ್ಬೇಕಂತೆ. ಅಂದರೆ ಒಂದು ಮದುವೆ ಹೆಣ್ಣಿಗೆ ಯಾವ ಥರ ಸಿದ್ಧ ಆಗಬೇಕು. ಬರೀ ಕೆಲ ಹುಡುಗಿ ಸಿದ್ಧ ಆದರೆ ಸಾಲೋದಿಲ್ಲ, ಹುಡುಗಿ ಅಲಂಕಾರ ಮಾಡೋದು ಸಾಲೋದಿಲ್ಲ. ಮದುವೆ ಮಂಟಪ ಸಿದ್ಧ ಆಗಬೇಕು, ಊಟದ ವ್ಯವಸ್ಥೆ ಸಿದ್ಧ ಆಗಬೇಕು, ಅವರ ಒಂದು ಹಣಕಾಸಿನ ವ್ಯವಹಾರಗಳು ಸಿದ್ಧ ಆಗಬೇಕು. ಹುಡುಗನ ಮನೆಗೆ ಹೋಗೋದಕ್ಕೆ ಅವಳಿಗೆ ಅಡುಗೆ ಕೆಲಸ ಕಲ್ತಿರ್ಬೇಕು, ಅವಳು ಅಲ್ಲೂ ಸಿದ್ಧ ಆಗಿರಬೇಕು. ಇಲ್ಲಾಂದರೆ 3 ತಿಂಗಳಲ್ಲೇ ಓಡಿಸ್ತಾರೆ. ನಿಜ ಅಲ್ವಾ? ಅವಳ ಕೈ ಬಾಯಿ ಚೆನ್ನಾಗಿರಬೇಕು. ಅದೆಲ್ಲ ಸಿದ್ಧ ಆದರೆ ಮಾತ್ರ ಮದುವೆಗೆ ಹೋದರೆ ಮಾತ್ರ ಇರೋದು. ಇಲ್ಲ ಅಲ್ಲಿ ಭಾಳಕ್ಕಾಗಲೇ ವಾಪಸ್ ಬಂದುಬಿಡ್ತಾಳೆ. ಹಾಗಾದರೆ ಮದುವೆ ಹೆಣ್ಣನ್ನು ಯಾವ ಥರ ಗಂಡನ ಮನೆ ಕಳಿಸ್ಬೇಕಾದ್ರೆ ಅವಳನ್ನ ರೆಡಿ ಮಾಡ್ತಾರೋ, ಬರೀ ಮದುವೆನ ಅಲಂಕಾರ ಮಾಡೋದು ಮಾತ್ರ ಅಲ್ಲ, ಅವಳ ಅಡುಗೆ ಕೆಲಸದಿಂದ ಹಿಡಿದು ಅವಳನ್ನ ಎಲ್ಲ ಥರ ರೆಡಿ ಮಾಡಿ ಕಳಿಸ್ತಾರೋ ಹಂಗೇನೆ ನಾನು ನೀನು ಇಲ್ಲಿ ಟ್ರೈನಿಂಗ್ ತೆಗೆದು ಪರಲೋಕ ರಾಜ್ಯದಲ್ಲಿರ್ತಕ್ಕಂಥ ಮದಲಿಂಗನ ಜೊತೆ ಸೇರಬೇಕಾದ್ರೆ ನಾನು ನೀನು ಶುದ್ಧ ಕನ್ನಿಕೆ ಥರ ರೆಡಿ ಆಗಬೇಕು. ಹಾಗಾದರೆ ಮಾತ್ರ ನನ್ನ ಪರಲೋಕ. ಹಾಗಾದರೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇನ್ನೊಂದು 2-3 ವಾಕ್ಯ ಇದೆ, ಅದು ನೆಕ್ಸ್ಟ್ ವೀಕ್ ಸಾಧ್ಯ ಕೊಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪರಲೋಕದಲ್ಲಿರೋ ತಂದೆಯಾದ ದೇವರೇ, ಪ್ರಭು ರಕ್ಷಕನೂ ಒಡೆಯನೂ ಆದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ನೀನು ಮೊದಲಿಂಗನಾಗಿದ್ದಿ ಸ್ವಾಮಿ. ನಾವು ಮೊದಲಗಿತ್ತಿ ಥರ ಸಭೆ ಸಿದ್ಧ ಆಗಬೇಕು ಸ್ವಾಮಿ. ಸಿದ್ಧ ಆಗಲಿಕ್ಕಿರೋ ಸಹಾಯವನ್ನು ನೀನು ಕೊಟ್ಟಿದ್ದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇದರ ಮೂಲಕ ನಿನ್ನ ನಾಮ ಮಹಿಮೆ ಆಗಲಿ ಸ್ವಾಮಿ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ, ನೀನು ಮಾಡೋ ಕೃಪೆಗಾಗಿ ಸ್ತೋತ್ರಪ್ಪ. ಅಪ್ಪ, ನಮಗೆ ಶುದ್ಧ ಹೃದಯವನ್ನು ನಿರ್ಮಿಸು ಸ್ವಾಮಿ. ನಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನು ತೆಗೆದಾಕಪ್ಪ, ನಮ್ಮಲ್ಲಿ ದುಷ್ಟತನವನ್ನು ತೆಗೆದಾಕು. ನಾವು ಶುದ್ಧರಾದರೆ ಮಾತ್ರ ಸಿದ್ಧ ಆಗ್ತೀವಿ ಸ್ವಾಮಿ. ನಿನ್ನ ವಾಕ್ಯದಿಂದ ಸಿದ್ಧ ಆಗಲಿಕ್ಕೆ ಸಹಾಯ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಇದೆಲ್ಲದರ ಮೂಲಕ ನಿನ್ನ ನಾಮ ಒಂದೇ ಮಹಿಪಡಲಿ. ಪ್ರಭು ರಕ್ಷಕರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್.